ನಮಸ್ಕಾರ ವೀಕ್ಷಕರೇ, ಆರೋಗ್ಯವಾಹಿನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹಾಗೂ ವಿಶ್ವ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಯೋಗವು ಬಹಳ ಸಹಕಾರಿಯಾಗಿದೆ. ಯೋಗವು ಭಾರತೀಯ ಮೂಲದಿಂದ ಬಂದಂಥದ್ದು ಹಾಗೂ ತುಂಬ ಪ್ರಾಚೀನವಾದಂಥದ್ದು. ಕ್ರಿಸ್ತಪೂರ್ವ 5000 ವರ್ಷಗಳಿಂದಲೂ ಯೋಗ ಸರಸ್ವತಿ ನಾಗರಿಕತೆಯಲ್ಲಿ ಬಳಕೆಯಲ್ಲಿತ್ತು ಅಂತ ಇತಿಹಾಸ ಕೂಡ ಹೇಳುತ್ತದೆ. ಹಾಗೂ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ. ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೋಸ್ಕರ ಅಮಿತಾ ಭಟ್ ಅವರು ಬಂದಿದ್ದಾರೆ. ಇವರು ಯೋಗ ಗುರುಗಳು ಹೌದು ಹಾಗೂ ಕಿನ್ನಿಮುಲ್ಕಿಯಲ್ಲಿರುವ ಯೋಗಕ್ಷೇಮ ಯೋಗ ಕೇಂದ್ರದ ಫೌಂಡರ್ ಸಹ ಹೌದು. ಇವರು ಮೂಲತಃ ಮೈಸೂರಿನವರು. ಇವರು 20 ವರ್ಷಗಳಿಂದಲೂ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಹಾಗೂ ಉಡುಪಿಯ ಬದ್ರಿನಾಥ್ ಭಟ್ ಅವರನ್ನು ಮದುವೆಯಾದ ನಂತರ ಉಡುಪಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಇವರು ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ನ್ಯೂರೋ ಯೋಗವನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಇವರು ವ್ಯಾಸ ಯೂನಿವರ್ಸಿಟಿಯಿಂದ ಯೋಗ ತರಬೇತಿ ಶಿಕ್ಷಣವನ್ನು ಪಡೆದಿರ್ತಾರೆ ಹಾಗೂ ಕಿನ್ನಿಗೋಳಿಯ ಶ್ರೀ ಶಕ್ತಿ ದರ್ಶನ ಯೋಗಾಶ್ರಮದ ಗುರುಗಳಿಂದ ಬ್ರಹ್ಮವಿದ್ಯೆಯನ್ನು ಪಡೆದಿರ್ತಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ಕರೀತಾರೆ. ಇದನ್ನು ಯಾಕೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ಕರೀತಾರೆ ಅಥವಾ ಇದರ ಮಹತ್ವವೇನು, ಯಾವ ಉದ್ದೇಶದಿಂದ ಇದನ್ನು ಮಾಡಿರ್ತಾರೆ, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ. ಓಕೆ, ಜೂನ್ 21 ಒಂದು ದೀರ್ಘವಾದ ದಿನವಾಗಿ ನಮ್ಮ ಪ್ರಾಚೀನ ಭಾರತದಲ್ಲಿ ಅದೊಂದು ದೊಡ್ಡ ದಿನ ಅಂತ ಆಚರಿಸುತ್ತಾರೆ. ಹಾಗೆ ಪ್ರಧಾನಿ ಮೋದಿಯವರು 2015 ಯೋಗ ಡೇಯನ್ನು ಜೂನ್ 21ರಿಂದ ಶುರು ಮಾಡಿದ್ರು. ಇದು ಸಾಧಾರಣ 177 ಕಂಟ್ರೀಸ್ ಅವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಯೋಗ ಡೇಯಿಂದ ಯೋಗ ಪ್ರಚಾರ ಆಗ್ತಾ ಇದೆ. ಇಲ್ಲದಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯೋಗ ನಮ್ಮ ಭಾರತದ ಅಲ್ಲಿ ಅಷ್ಟೇ ಮಾತ್ರ ಇತ್ತು. ಈಗ ಇದು ಒಂದು ಯೋಗ ಡೇ ಬಂದದ್ರಿಂದ ಎಲ್ಲ ಸಣ್ಣ ಮಕ್ಕಳಿಂದ ಶಾಲೆಯಿಂದ ಹಿಡಿದು ಎಜುಕೇಶನ್, ದೊಡ್ಡ ಎಜುಕೇಶನ್ ಆಗಲಿ, ಕಂಪನಿಯವರಾಗಲಿ ಎಲ್ಲರೂ ಯೋಗ ಆ ದಿನ ಮಾಡೇ ಮಾಡ್ತಾರೆ ಯೋಗ ಡೇ ಹೇಳಿ. ಹಾಗಾಗಿ ಒಂದು ಅವೇರ್ನೆಸ್ ಯೋಗದ ಬಗ್ಗೆ, ಯೋಗದಲ್ಲಿ ನಮಗೆ ಏನೇನು ಪ್ರಯೋಜನ ಉಂಟು ಅದು ಎಲ್ಲರಿಗೆ ಗೊತ್ತಾಗ್ಲಿ ಅಂತ ಯೋಗ ಡೇ ಅನ್ನು ಸ್ಟಾರ್ಟ್ ಮಾಡಿದ್ರು. ಭಾರತದಲ್ಲಿ ಮಾತ್ರ ಅಲ್ಲ, ತುಂಬಾ ಕಡೆ ಸಹ ಹೌದು, ಎಲ್ಲ ಕಡೆ ಸಹ ಯೋಗ ಡೇ ಇಂದ ಸ್ಟಾರ್ಟ್ ಮಾಡ್ತಾರೆ, ಯೋಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ವಿಶ್ವದೆಲ್ಲೆಡೆ ನಮ್ಮ ಯೋಗವನ್ನು ಪಸರಿಸಿದವರು ಅಲ್ವಾ. ನಮಗೆ ತುಂಬಾ ಹೆಮ್ಮೆ ಅಂತ ಹೇಳಿ ಅನಿಸ್ಕೊಳ್ತೇವೆ. ಯಾಕಂದ್ರೆ ಯೋಗ ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಂಥದ್ದು, ನಮ್ಮ ಭಾರತದಿಂದಲೇ ಹುಟ್ಟಿ ಬೆಳೆದಂಥದ್ದು. ಸೊ ಅದನ್ನು ನಮ್ಗೆ ಹೇಳ್ಕೊಳ್ಲಿಕ್ಕೆ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಈಗ ಯೋಗ ಅಂತ ಹೇಳ್ತಾರೆ, ಇದು ಈಗ ಇತ್ತೀಚೆಗಂತೂ ತುಂಬಾ ಅದು ಚಾಲ್ತಿಯಲ್ಲಿದೆ. ಪ್ರತಿಯೊಂದು ಸ್ಕೂಲಲ್ಲಿ ಒಂದು ಪೀರಿಯಡ್ ಅನ್ನು ಯೋಗಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಯೋಗ ಆಸನಗಳಕ್ಕಿಂತ ಬೇರೆ ಯೋಗವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಇತ್ತು. ಸೊ ಈ ಯೋಗ ಯಾತಕ್ಕೋಸ್ಕರ ಮಾಡಬೇಕು ಅಂದರೆ ಕೆಲವರು ಹೇಳ್ತಾರೆ, ಈಗ ಮೆಡಿಸಿನ್ ಇಲ್ಲದೆ ಕೆಲವೊಂದು ನಮ್ಮ ದೇಹದಲ್ಲಿ ಆಗುವಂಥ ದೇಹದಲ್ಲಿರುವಂತಹ ಒಂದು ಇದನ್ನು ದೂರ ಮಾಡಬಹುದು ಅಂತೇಳಿ, ಅಥವಾ ನಮ್ಮ ಮಾನಸಿಕ ಒಂದು ಸ್ಥೈರ್ಯ ಕಾಪಾಡ್ಕೊಳ್ಬಹುದು, ಅಥವಾ ನಮ್ಮ ಒಂದು ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಯೋಗವನ್ನು ಮಾಡಬೇಕು ಅಂತೇಳಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಯೋಗ ಒಂದು ಸಂಸ್ಕೃತ ಮೀನಿಂಗ್ ಏನಂದ್ರೆ ಜೋಡಣೆ. ಏನನ್ನು ಜೋಡಿಸೋದು, ಮನಸ್ಸು, ಶರೀರ ಹಾಗೂ ಉಸಿರಾಟ, ಈ ಜೋಡಣೆಯನ್ನೇ ಯೋಗ ಅಂತ ಹೇಳ್ತೇವೆ. ಈಗ ನಾವು ಯೋಗ ಹೇಳಿಕೊಡ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ನಿಯಮ, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಉಂಟು. ಹಾಗೆ ನಾವು ಬರಬೇಕಾದ್ರೆ ಆಸನಕ್ಕೆ ಬರ್ತೇವೆ. ಆಸನ ಮಾಡಬೇಕಾದ್ರೆ ಆ ಏನ್ ಹೇಳ್ತೇವೆ, ಭಂಗಿಯಲ್ಲಿ ನಿಲ್ಲೋದಾಗ್ಲಿ, ಆಗ ನಾವು ಮನಸ್ಸು ಹಾಗೂ ಶರೀರ ಹಾಗೂ ನಮ್ಮ ಉಸಿರಾಟ ಜೋಡಣೆ ಮಾಡಿದ್ರೆ ಮಾತ್ರ ನಿಮಗೆ ಅದರದ್ದು ಫಲ ಗೊತ್ತಾಗ್ತದೆ. ಈಗ ನಾವು ಮೆಡಿಸಿನ್, ಒಂದು ರೋಗ ಬಂದ್ರೆ ಮೆಡಿಸಿನ್ ತಕೊಳ್ಳದೆ ನಾವು ಹೇಗೆ ಅದನ್ನು ಯೋಗದಲ್ಲಿ ಕ್ಯೂರ್ ಮಾಡ್ಬೋದು ಅಂತ ನಿಮಗೆ ಸಿಂಪಲ್ ಆಗಿ ನಾನೊಂದು ಹೇಳ್ತೇನೆ. ಈಗ ಒಂದು ಆಸನದಲ್ಲಿ ಆ ಸ್ಟ್ರೆಚ್ ಆಗಲಿ, ಆ ಆಸನಕ್ಕೆ ಬಂದಾದ್ಮೇಲೆ ನಮ್ಮ ಇಡೀ ದೇಹದ ನರ್ವ್ಸ್ ಆಗಲಿ, ಮಸಲ್ಸ್ ಆಗಲಿ ಎಲ್ಲ ಒಂಥರ ಸ್ಟ್ರೆಚ್ ಆಗ್ತದೆ.
ಹಾಗೆ ನೀವು ಜೋಡಣೆ ಮಾಡ್ತಾ ಹೋದ್ರೆ, ಈಗ ಸಿಂಪಲ್ ಆಗಿ ನಾವು ವೃಕ್ಷಾಸನ, ಒಂದು ಮರದು ಆಸನ ಹೇಳ್ತೇವೆ, ಅದಕ್ಕೆ ಮೇನ್ ನಮಗೆ ಕಾನ್ಸಂಟ್ರೇಷನ್, ಒಂದು ಪಾಯಿಂಟ್ ಇಟ್ಟು ಕಾನ್ಸಂಟ್ರೇಷನ್ ಮಾಡಿದ್ರೆ ನಮಗೆ ತುಂಬಾ ಹೊತ್ತು ನಿಲ್ಲಿಕ್ಕಾಗ್ತದೆ. ಹಾಗೆ ಆ ಕಾನ್ಸಂಟ್ರೇಷನ್ ಒಟ್ಟಿಗೆ ನಮ್ಮ ಬ್ರೀತಿಂಗ್ ಸಹ ನೋಡ್ಬೇಕಾಗ್ತದೆ. ಆಗ ನಿಮ್ಗೆ ಆ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಪ್ಲಸ್ ಬ್ಯಾಲೆನ್ಸ್, ಮೈಂಡ್ ಬಾಡಿ ಬ್ಯಾಲೆನ್ಸ್ ಕರೆಕ್ಟ್ ಆಗ್ತದೆ. ಸೊ ಇದರಿಂದ ಸಾಧಾರಣ ಈಗ ಮಕ್ಕಳಿಗೆ ನಾವು ಹೇಳಿಕೊಡೋದಾದ್ರೆ ವೃಕ್ಷಾಸನ ಹೇಳಿಕೊಡ್ತೇವೆ, ಯಾಕಂದ್ರೆ ಅವರದ್ದು ಕಾನ್ಸಂಟ್ರೇಷನ್ ಮುಖ್ಯ. ಸೊ ಹೀಗೆ ನಾವು 1 ಮಿನಿಟ್, ಅಟ್ಲೀಸ್ಟ್ 1 ಮಿನಿಟ್ ಆದರೂ ಆ ಭಂಗಿಯಲ್ಲಿ ನಿಂತು ಕರೆಕ್ಟಾಗಿ ನಿಂತರೆ ಅದರಲ್ಲಿ ಬೆನಿಫಿಟ್ ತುಂಬಾನೇ ಉಂಟು. ಒಂದು ಕಾಲಲ್ಲಿ ನಿಂತದ್ರಿಂದ ಕಾಫ್ ಮಸಲ್ಸ್ ಆಗಲಿ, ಮೀನ್ ಕಂಡ ಆಗಲಿ, ನೀ ಆಗಲಿ ತುಂಬ ಏನ್ ಹೇಳ್ತೇವೆ ಶಕ್ತಿಶಾಲಿ ಆಗ್ತದೆ. ಪ್ಲಸ್ ಸ್ಪೈನ್ ಸ್ಟ್ರೇಟ್ ಆಗ್ತದೆ. ಸ್ಪೈನ್ ಸ್ಟ್ರೇಟ್ ಆದಾಗ ನಮಗೆ ಯಾವುದೇ ತರದ ಎಂತ ಕಷ್ಟ ಬರುವುದಿಲ್ಲ. ಹಾಗಾಗಿ ಆ ಯೋಗ ಭಂಗಿಗಳಲ್ಲಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ತರ ಭಂಗಿ ಉಂಟು, ಒಂದೊಂದು ಡಿಸೀಸಿಗೆ ಒಂದೊಂದು ಭಂಗಿ ಉಂಟು. ಒಬ್ಬೊಬ್ಬರಿಗೆ ಅದು ಮಾಡ್ಲಿಕ್ಕಿಲ್ಲ, ಒಬ್ಬೊಬ್ಬರಿಗೆ ಮಾಡ್ಬೋದು. ಹಾಗೆ ಯಾವಾಗ ನಮ್ದು ಸ್ಪೈನ್ ಸ್ಟ್ರೇಟ್ ಆಗ್ತದೆ, ಕೈ ಕಾಲೆಲ್ಲ ಗಟ್ಟಿ ಆಗ್ತದೆ, ಆಗ ಯಾವ ರೋಗ ಬರ್ಲಿಕ್ಕೆ ಸಹ ಚಾನ್ಸಸ್ ಇಲ್ಲ. ಅದೇ ನಾವು ಈಗ ಯೋಗವನ್ನು ನಾವು ಒಂದು ಗುರುಗಳ ಹತ್ರ ಕಲ್ತ್ರೆ ಮಾತ್ರ ನಮ್ಗೆ ಇದು ಬೆನಿಫಿಟ್ ಸಿಗ್ತದೆ. ಈಗ ನೀವು ನೋಡಿದಾಗೆ ಯೂಟ್ಯೂಬಲ್ಲೆಲ್ಲ ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ನನ್ನ ಹತ್ರ ತುಂಬಾ ಜನ ಬಂದ್ರು, ನಾನು ಮಾಡಿದ ತಪ್ಪಾಗಿದೆ, ನನಗೆ ತುಂಬಾನೇ ಈಗ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿ. ಹಾಗೆ ಇದಕ್ಕೆ ಬಂದಾಗ ನಮ್ಗೆ ಅದು ಕಷ್ಟ ಆಗ್ತದೆ ಅವರಿಗೆ ಪುನಃ ತರಿಸ್ಲಿಕ್ಕೆ. ಈಗ ಯೋಗವನ್ನು ನಾವು ಮಾಡಬೇಕಾದ್ರೆ ಕರೆಕ್ಟ್ ಪೊಸಿಷನ್, ಕರೆಕ್ಟ್ ಬ್ರೀತಿಂಗ್ ಹಾಗೂ ಒಂದು ಕರೆಕ್ಟ್ ಮ್ಯಾಟ್ ಆಗಲಿ, ಒಂದು ಅಟ್ಮಾಸ್ಫಿಯರ್ ಸಹ ಕರೆಕ್ಟ್ ಇರಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮ್ಗೆ ಅದ್ರದ್ದು ಬೆನಿಫಿಟ್, ಇಲ್ಲದಿದ್ರೆ ನಮ್ಗೆ ಅದರಲ್ಲಿ ನೆಗೆಟಿವಿಟಿ ಸಿಗ್ತದೆ. ಅಂದ್ರೆ ನೀವು ಹೇಳುದು ಮ್ಯಾಟ್ ಮೇಲೆ ಮಾಡಬೇಕು, ಇಲ್ಲ ನೆಲದ ಮೇಲೆ ಮಾಡಿದ್ರೆ ನೆಗೆಟಿವ್. ಹೌದು, ಅಂದ್ರೆ ಮ್ಯಾಟ್ ಇಲ್ಲದೆ ಮಾಡಿದ್ರೆ ನಿಮ್ಗೆ ಒಂದು ಕಾಲ್ ನೋವು ಶುರು ಆಗ್ತದೆ, ಬಿಕಾಸ್ ಡೈರೆಕ್ಟ್ಲಿ ನೀವು ನೆಲದಲ್ಲಿದ್ದೀರಿ. ಮತ್ತೆ ಕೂತ್ಕೊಂಡು ಮಾಡ್ಬೇಕಾದ್ರೆ ಬೆನ್ನು ನೋವು ಶುರು ಆಗ್ತದೆ. ಸೊ ಮ್ಯಾಟ್ ಇಂಪಾರ್ಟೆಂಟ್. ಸೊ ಅದೇ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕಾಗ್ತದೆ ಯೋಗದಲ್ಲಿ. ಓಕೆ, ನೀವು ಹೇಳಿದ ಹಾಗೆ ಈಗ ಯೋಗ ಮಾಡೋದ್ರಿಂದ ನಮಗೆ ಯಾವುದೆಲ್ಲ ಬೆನಿಫಿಟ್ಸ್ಗಳು ಸಿಗತ್ತೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಮಾನಸಿಕ ನಾವು ಒಂದು ಸ್ಥಿರತೆಯನ್ನು ಕಾಣಬಹುದು, ಅಥವಾ ನಮ್ಮ ಒಂದು ಬಾಡಿಯಲ್ಲಿ ಯಾವುದೇ ಒಂದು ಸಣ್ಣ ಏನಾದ್ರೂ ಒಂದು ಆರೋಗ್ಯದಲ್ಲಿ ಏರುಪೇರಾದ್ರೆ ಅದನ್ನು ಸರಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಅಂದ್ರೆ ಯೋಗ ಗುರುಗಳಿಂದಲೇ ನಾವು ಕಲ್ತು ಅದನ್ನು ಮಾಡಿದ್ರೆ ಅದರಲ್ಲಿ ನಮಗೆ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳಿದ್ರೆ. ಹಾಗೆ ಯೋಗದಲ್ಲಿ ಹಲವಾರು ವಿಧಗಳಿದಾವೆ, ಅದ್ರ ಬಗ್ಗೆ ತಿಳಿಸಿ. ನಾವು ಯೋಗದಲ್ಲಿ ಹೇಳೋದಾದ್ರೆ ಫಸ್ಟ್ ನಾವು ಹೇಳೋದಾದ್ರೆ ಭಕ್ತಿ ಯೋಗ ಹೇಳ್ತೇವೆ. 4 ವಿಧ ಇದೆ: ಭಕ್ತಿ ಯೋಗ, ಕರ್ಮ ಯೋಗ, ಜ್ಞಾನ ಯೋಗ, ರಾಜಸ ಯೋಗ. ಸೊ ಭಕ್ತಿ ಯೋಗ ಏನಂದ್ರೆ ನಾವು ಈಗ ಭಜನೆ ಮಾಡೋದು, ಅದು ಒಂಥರ ಭಕ್ತಿ. ನಾವು ಇಲ್ಲಿ ಯೋಗದಲ್ಲಿ ಭಕ್ತಿ ಯೋಗ ಅಂದ್ರೆ ನಾವು ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಪತಂಜಲಿ ಮಹರ್ಷಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ನಾವು ಒಂದು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಮಂತ್ರದಿಂದ ಸ್ಟಾರ್ಟ್ ಮಾಡ್ತೇವೆ, ಅದು ಪತಂಜಲಿ ಮಹರ್ಷಿಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾಡುವಂಥದ್ದು. ಸೊ ಒಂದು ಭಾವನೆ ಇಡಬೇಕು ನಾವು ಯೋಗ ಮಾಡಬೇಕಾದ್ರೆ, ನಾವು ಅವರಿಂದ ಕಲ್ತದ್ದು, ಸೊ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು, ಅದು ಒಂದು ಭಕ್ತಿ ಯೋಗ ಹೇಳ್ತೇವೆ. ಭಕ್ತಿ ಯೋಗ ಬೇರೆ ಟೈಪಲ್ಲಿ ಸಹ ಉಂಟು. ಈಗ ಮೀರಾಬಾಯಿ ಅವರದ್ದು ಸಹ ಭಕ್ತಿ ಯೋಗ, ಅಂದ್ರೆ ಇಡೀ ದಿನ ಅವರು ದೇವರನ್ನು ಧ್ಯಾನ ಮಾಡಿ ಮಾಡುವಂಥದ್ದು. ಸೊ ನೆಕ್ಸ್ಟ್ ಬರುವಂಥದ್ದು ಕರ್ಮಯೋಗ. ಕರ್ಮಯೋಗ ಅಂದ್ರೆ ಈಗ ನಾವು ಏನೋ ಒಂದು ಆಕ್ಷನ್, ಈಗ ಸೋಷಿಯಲ್ ಸರ್ವಿಸ್ ಮಾಡ್ತೇವೆ, ಅದರಲ್ಲಿ ನಾವು ಯಾವುದೇ ಫಲವನ್ನು ಬಯಸಬಾರ್ದು. ಸೊ ಅಟ್ಯಾಚ್ಮೆಂಟ್ ಯಾವುದೂ ಇಲ್ಲ, ಯಾವುದೇ ನಾವು ಅದು ಮಾಡಿದ್ರಿಂದ ನಮ್ಗೆ ಅದು ಸಿಗ್ಬೇಕಿತ್ತು, ಆ ಒಂದು ನಮ್ಮದು ಸೆನ್ಸ್ ಉಂಟಲ್ಲ, ಅದು ಕಂಟ್ರೋಲಲ್ಲಿ ಇಟ್ಟು ಮಾಡುವಂಥದ್ದು ಕರ್ಮಯೋಗ, ಸೋಷಿಯಲ್ ಸರ್ವಿಸೇ. ಸೊ ನೆಕ್ಸ್ಟ್ ಬರೋದು ಜ್ಞಾನ ಯೋಗ. ಯೋಗದಲ್ಲಿ ನಮಗೆ ಜ್ಞಾನ ಅಂದ್ರೆ ತುಂಬಾ ನಾಲೆಜ್ ಸಿಗಬೇಕು. ಉಪನಿಷತ್ ಅದೆಲ್ಲ ಯೋಗದಲ್ಲಿ ಸಹ ಒಂದು ಪಾರ್ಟ್ ಉಂಟು. ಸೊ ಹಾಗೆ ಪತಂಜಲಿ ಮಹರ್ಷಿಗಳಿದು ಇದು ತಗೊಂಡ್ರೆ ಜ್ಞಾನ ಯೋಗ ನಾವು ತುಂಬಾ ಕಲಿಬೇಕಂತದ್ದು. ಮತ್ತೆ ಯೋಗ ಮಾಡ್ತಾ ಮಾಡ್ತಾ ನಮ್ಗೆ ಧ್ಯಾನ, ಧಾರಣ, ಸಮಾಧಿ, ಸೊ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಒಂದು ಜ್ಞಾನ ಒಂದು ಬೇಕು.
ಸೊ ಹಾಗಾಗಿ ಜ್ಞಾನ ಯೋಗ. ಲಾಸ್ಟಿಗೆ ಬರುವಂಥದ್ದು ರಜಸ್ ಯೋಗ. ರಾಜಸ್ ಯೋಗ ಅಂದ್ರೆ ಈಗ ರಾಜರು ಹೇಗೆ ಆಡಳಿತ ಮಾಡ್ತಿದ್ರು ಒಂದು ಕಿಂಗ್ಡಮಿಗೆ, ಹಾಗೆ ನಮ್ಮ ಮನಸ್ಸು ನಮ್ಮ ದೇಹವನ್ನು ಆಡಳಿತ ಮಾಡಬೇಕು. ಅದಕ್ಕೆ ಬೇಕಾದದ್ದು ಮಂತ್ರ, ಮೆಡಿಟೇಷನ್ ಆಗಲಿ, ಸೊ ಇದೆಲ್ಲ ಮಾಡು. ಮತ್ತೆ ಇದರಲ್ಲಿ ಬರ್ತದೆ ಹಠಯೋಗ, ಆಸನ ಎಲ್ಲ ಮಾಡಿ ನಮ್ಮ ಬಾಡಿ, ಈಗ ಯೋಗದಲ್ಲಿ ಮೇನ್ ನಮ್ಮ ಬಾಡಿ ಒಂದು ಸ್ಥಿರ ಇದ್ರೆ ಮನಸ್ಸು ಸ್ಥಿರ ಇರ್ತದೆ, ಇಲ್ಲ ನಮ್ಮ ಬಾಡಿ ಸ್ಥಿರ ಇಲ್ಲದಿದ್ರೆ ಮನಸ್ಸು ಸ್ಥಿರ ಇರೋದಿಲ್ಲ. ಸೊ ಹಾಗಾಗಿ ಇದು 4 ಯೋಗ ನಾವು ಕಂಬೈನ್ ಆಗಿ ಮಾಡಿ ಒಟ್ಟಿಗೆ ಮಾಡಿ ಹೋದ್ರೆ ಇದು ಬೇರೆ ಬೇರೆ ಟೈಪ್ ಯೋಗದ ಒಂದು ಬೇರೆ ಬೇರೆ ವಿಧಾನ. ಓಕೆ ಮೇಡಮ್, ಈಗ ಪತಂಜಲಿ ಮಹರ್ಷಿಯನ್ನು ಆಧುನಿಕ ಯೋಗದ ಪಿತಾಮಹ ಅಂತೇಳಿ ಕರೀತಾರೆ. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೋಗ ಪತಂಜಲಿ ಮಹರ್ಷಿಗಳು ಅವರು 8 ವಿಧ ಅದರಲ್ಲಿ ಒಂದು ಹಾಕಿದ್ದಾರೆ. ಸೊ ಮುಂಚೆ ಯೋಗ ಕಲಿಯೋದು ಭಾರಿ ಕಷ್ಟ ಇತ್ತು. ಪತಂಜಲಿ ಮಹರ್ಷಿಗಳು ಆ 8 ಲಿಮ್ಸ್ ಏನು ಹೇಳ್ತೇವೆ ಅದರಿಂದ ನಮ್ಗೆ ಸ್ವಲ್ಪ ಸುಲಭ ಆಗಿದೆ ಕಲೀಲಿಕ್ಕೆ. ಸೊ ಫಸ್ಟ್ ಬರೋದು ಯಮ. ಯಮದಲ್ಲಿ ಏನೇನ್ ಮಾಡ್ಬೋದು, ಏನೇನ್ ಮಾಡಬಾರ್ದು, ನಿಯಮದ ನೆಕ್ಸ್ಟ್ ಬರೋದು ನಿಯಮ. ಸೊ ಅದ್ರ ನೆಕ್ಸ್ಟ್ ಬರೋದು ಆಸನ. ಸೊ ಆಸನ ಬಂದಾದ್ಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಕಂಟ್ರೋಲಿಂಗ್ ದ ಸೆನ್ಸಸ್. ಅದಾದ್ಮೇಲೆ ಧಾರಣ, ಧ್ಯಾನ, ಸಮಾಧಿ. ಸೊ ಇದಿಷ್ಟು 8 ಬಗೆ. ಸೊ ಯಮದಲ್ಲಿ ಬರ್ಬೇಕಾದ್ರೆ ನಮ್ಗೆ ಸ್ವಲ್ಪ ರೀತಿ ಅಂದ್ರೆ ಕ್ಲೀನ್ಲಿನೆಸ್ ಇರಬೇಕು, ಮತ್ತೆ ಶುದ್ಧ ಇರಬೇಕು, ಒಂದು ಸ್ನಾನ ಮಾಡಿ ಬರಬೇಕು ಯೋಗಕ್ಕೆ. ಸೊ ನಿಯಮ ಅಂದ್ರೆ ಈಗ ನಾವು ಫುಲ್ ಊಟ ಮಾಡಿ ಮಾಡುವಂಥದ್ದು ಯೋಗ ಅಲ್ಲ. ಮತ್ತೆ ಒಂದು ಮ್ಯಾನರ್ಸ್ ಹೇಳ್ತೇವೆ, ಒಂದು ಒಬ್ಬರಿಗೆ ಮ್ಯಾನರ್ಸ್ ಇರ್ಬೇಕು, ಹಾಗೆ ಅದು ಫಾಲೋ ಮಾಡ್ತಾ ನಾವು ಆಸನಕ್ಕೆ ಬರ್ತೇವೆ. ಆಸನ ಭಂಗಿಗಳು, ಒಂದೊಂದು ಭಂಗಿಗಳಲ್ಲಿ ನಿಂತು ಅದರದ್ದು ಬೆನಿಫಿಟ್ ಸಿಗುವಂಥದ್ದು. ಪ್ರಾಣಾಯಾಮ ನಾವು ಉಸಿರು ಕಂಟ್ರೋಲ್ ಉಸಿರು ಹೇಳ್ತೇವೆ. ಸೊ ಅದರಿಂದ ನಮಗೆ ಮನಸ್ಸಿಗೆ ಒಳ್ಳೆ ಪ್ರಾಣಾಯಾಮ ಮಾಡೋದ್ರಿಂದ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ವಿಡ್ರಾಲ್ ಆಫ್ ಸೆನ್ಸಸ್. ಒನ್ಸ್ ಅಗೇನ್ ನಾವು ಹೇಳ್ತೇವೆ ಯಾವುದೇ ಒಂದು ಆಸೆ ನಾವು ಡಿಸೈರ್ಸ್ ಇಟ್ಕೋಬಾರ್ದು. ಈಗ ನಾವೇನೋ ಕೆಲಸ ಮಾಡಿದ್ರೆ ಸಹ ಅದ್ರದ್ದು ಫಲವನ್ನು ನಾವು ಅಪೇಕ್ಷೆ ಮಾಡಬಾರ್ದು. ಪ್ರತ್ಯಾಹಾರ ಅದು. ನೆಕ್ಸ್ಟ್ ಬರೋದು ಧಾರಣ. ಧಾರಣ ಒಂದು ಏಕಾಗ್ರತೆ ಆಗಲಿ, ಒಂದು ಮನಸ್ಸಿಗೆ ಒಂದು ಏಕಾಗ್ರತೆ ಮತ್ತೆ ಕಾಮ್ನೆಸ್ ಹೇಳ್ತೇವೆ. ನೆಕ್ಸ್ಟ್ ಧ್ಯಾನ. ಧ್ಯಾನ ಮೆಡಿಟೇಷನ್, ಸ್ಟೆಪ್ ಮೆಡಿಟೇಷನ್, ಸಮಾಧಿ. ಇದೆಲ್ಲ ಮಾಡಿದ್ಮೇಲೆ ಸಮಾಧಿ ಅಂದ್ರೆ ಏನೂ ಇಲ್ಲ, ನಾವು ಕೂತಿದ ಕಡೆಯಲ್ಲೇ ಕೂತಿರ್ತೇವೆ, ನೀವು ನೋಡಿದ್ರೆ ಇಟ್ಸ್ ರಿಯಲಿ ಡೆಡ್ ಬಾಡಿ ಹೇಳ್ಬೇಕು. ಹಾಗೆ ನಮ್ಮ ಸ್ವ ಇಚ್ಛೆಯಿಂದ ನಾವು ಜೀವವನ್ನು ಬಿಡುವಂತ ಲಾಸ್ಟಿಗೆ ಇರುವಂತದ್ದು ಸಮಾಧಿ. ಓಕೆ ಮೇಡಮ್, ತುಂಬ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಯೋಗ ಮಾಡುವವನು ಯೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಯೋಗಿ ಅಂದ್ರೆ ಅವನು ಸಾಧನೆಗಳನ್ನು ಮಾಡಿ ಸಾಧನೆಗಳನ್ನು ತನ್ನ ಏನು ತಿಳ್ಕೊಂಡಿರ್ತಾನೆ, ಏನು ಮಾಡ್ಬೇಕಂತ ಅದನ್ನು ಸಾಧಿಸ್ತಾನೆ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಯೋಗ ಮಾಡ್ಬೇಕಂದ್ರೆ ಈಗ ಯೋಗ ಬೌದ್ಧಿಕ ಆಗಲಿ, ಮಾನಸಿಕ ಆಗಲಿ, ಶಾರೀರಿಕ ಆಗಲಿ, ಇದೆಲ್ಲ ಒಂದು ಕಂಟ್ರೋಲಿಗೆ ತರ್ತದೆ ಯೋಗ ಮಾಡೋದ್ರಿಂದ. ಈಗ ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಉಸಿರಾಟ ತುಂಬಾ ಬ್ಯಾಲೆನ್ಸ್ ಆಗಿರ್ತದೆ, ಹಾಗಾಗಿ ಮನಸ್ಸು ಶಾಂತವಾಗಿರ್ತದೆ. ಸೊ ಈ ಒಂದು ಈಗ ನೀವು ಹೇಳಿದಾಗೆ ಯೋಗಿ ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಕಷ್ಟ, ಆದ್ರೆ ಸಹ ಮಾಡೋರಿದ್ದಾರೆ. ಈಗ ಒಂದು ಸಾಧನೆ ಅಂತ ನಾವು ಮಾಡ್ತೇವೆ, ಆ ಸಾಧನೆ ಮಾಡ್ತಾ ಮಾಡ್ತಾ ಆ ಒಂದು ನಿಮ್ಗೆ ಏನ್ ಹೇಳ್ತೇವೆ, ಒಂದು ಏಕಾಗ್ರತೆ ಸಿಗ್ತದೆ. ಮತ್ತೆ ಒಂದು ಬುದ್ಧಿ, ನಮ್ಮ ಬುದ್ಧಿಯನ್ನು ಏನ್ ಹೇಳ್ತೇವೆ ಬ್ಯಾಲೆನ್ಸ್ ಮಾಡ್ತದೆ. ಈಗ ನಮ್ಗೆ ಯಾರಾದ್ರೂ ಕೆಟ್ಟ ಮಾತನ್ನು ಹೇಳಿದ್ರೆ ನಾವು ಅದು ತಕೊಳ್ಳೋದಿಲ್ಲ, ಆ ಒಂದು ನಮ್ಗೆ ಶಕ್ತಿ ಬರ್ತದೆ. ಹೌದು. ಈ ಪ್ರಾಣಾಯಾಮದಿಂದ ಮತ್ತೆ ಧ್ಯಾನ ಮಾಡೋದ್ರಿಂದ ನಾವು ತುಂಬಾನೇ ಕಾಮ್ ಆಗ್ತೀವಿ. ಮನ್ಸು ಕಾಮ್ ಆದಾಗ ನಿಮ್ಗೆ ಬೇರೆ ಯಾರು ಎಂತ ಹೇಳಿದ್ರೆ ಸಹ ಅದು ತಾಗೋದಿಲ್ಲ ನಿಮ್ಗೆ. ಒಂದು ವಿಷಯ. ಇನ್ನೊಂದು ಏನಂದ್ರೆ ಒಂದು ಆಶೆ ಅನ್ನೋದು ಇರೋದಿಲ್ಲ. ಸೊ ಹೀಗೆಲ್ಲ ನಮ್ಮದು ಎಲ್ಲ ಆಶೆ ಆಕಾಂಕ್ಷೆ ಎಲ್ಲ ಬಿಟ್ಟು ನಾವು ನಮ್ಮೊಳಗೆ ನಮ್ಮ ಆತ್ಮವನ್ನು ನಾವು ನೋಡಿದಾಗ ಶುದ್ಧ ಮಾಡಿ ಹಾಗೆ ಆ ಒಂದು ಯೋಗಿ ಅನ್ನುವ ಒಂದು ಬಿರುದು ನಮ್ಗೆ ಸಿಗ್ತದೆ. ಅಂದ್ರೆ ನಾವು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಆ ಸಮಾಧಿ ಸ್ಥಿತಿಗೆ ಹೋದ್ರೆ ಮಾತ್ರ ನಾವು ಅದು ಯೋಗಿ. ಹೌದು. ಹಾಗೆ. ಓಕೆ ಮ್ಯಾಮ್, ಇನ್ನು ಈ ಋಷಿಕೇಶವನ್ನು ಯೋಗದ ರಾಜಧಾನಿ ಅಂತ ಹೇಳಿ ಕೇಳಿದ್ದೇನೆ ನಾನು. ಇದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ಈಗ ಯೋಗ ಬಂದದ್ದು ಆದಿ ಯೋಗಿದಿಂದ.
ಶಿವನ ಒಂದು ಅಂಶ ಹೇಳ್ಬೋದು, ಆದಿಯೋಗಿ. ಸೊ ಅವರು ಒಂದು 7 ಋಷಿಗಳಿಗೆ ಹೌದು, ಅವರದು ಎಂತ ಹೇಳೋದು, ಸ್ಪ್ರೆಡ್ ಮಾಡಿದ್ರು ಯೋಗದ ವಿಷಯ. ಸೊ ಆ ಒಂದು ಇದರಲ್ಲಿ ನೋಡಿದಾಗ ನಮ್ಮ ನಾರ್ತ್ ಸೈಡಲ್ಲಿ ಅಲ್ಲಿ ಹೋದ್ರೆ ನಿಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಇದೆ. ಹಾಗೆ ಋಷಿಕೇಶ್ ಅಂದ್ರೆ ಗಂಗಾ, ಎದುರುಗಡೆ ಇರುವಂಥದ್ದು ಗಂಗಾ. ಅಲ್ಲಿ ತುಂಬಾ ಜನ ಯೋಗಿಗಳು. ಈಗ ನೀವು ಒಂದು ಕುಂಭಮೇಳ ನೋಡಿದ್ರೆ ಅಲ್ಲಿಂದ ಬರುವಂತ ಋಷಿಗಳು ಜಾಸ್ತಿ ಇರ್ತಾರೆ. ಸೊ ನೀವು ಈಗ ಋಷಿಕೇಶಿಗೆ ಸಹ ಹೋದ್ರೆ ತುಂಬಾ ಯೋಗ ಆಶ್ರಮ ಇದೆ. ತುಂಬಾ ಅಂದ್ರೆ ನೀವು ಲೆಕ್ಕ ಹಾಕ್ಲಿಕ್ಕಿಲ್ಲ, ಅಷ್ಟು ಯೋಗ ಆಶ್ರಮಗಳಿವೆ. ಅಂದ್ರೆ ಅಲ್ಲಿರುವಂತವರು ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡ್ತಿದ್ದಾರೆ. ಹೌದು ಹೌದು. ಸೊ ಅದಕ್ಕೋಸ್ಕರ ತುಂಬಾ ಒಂದು ಯೋಗದ ಒಂದು ಗಲ್ಲಿಯಲ್ಲಿ ಸಹ ಒಂದು ಯೋಗ ಆಶ್ರಮ ಇರಬಹುದು ಅಂತ ಹೇಳ್ತೀರಿ. ಸೊ ಅದಕ್ಕೋಸ್ಕರ ಅದನ್ನು ಯೋಗದ ರಾಜಧಾನಿ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಮ್ಯಾಮ್ ನೀವು ಏನು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನಮ್ಮ ಸದ್ಗುರುಗಳ ಫಾಲೋವರು ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸದ್ಗುರು ಅವರು ಈಗ ಸಮಾಜಕ್ಕೆ ಒಳ್ಳೆಯ ಆಗುವಂತ ಒಂದು ಸೋಷಿಯಲ್ ಸರ್ವಿಸ್ ಅನ್ನು ಮಾಡ್ತಾ ಇದ್ದಾರೆ. ಒಂದು 4 ವರ್ಷ ಹಿಂದೆ ಕಾವೇರಿ ಕಾಲಿಂಗ್ ಅಂತ ಮಾಡಿದ್ರು. ಸೊ ಅದು ನದಿಗಳಿಗೆ, ರೈತರಿಗೆ ಆದಷ್ಟು ಹೌದು, ಅಂದ್ರೆ ನೀರು, ಕಾವೇರಿ ನೀರನ್ನು ಜಾಸ್ತಿ ಬರುವ ಹಾಗಾಗಿ ರೈತರಿಗೆ ನಾವೆಲ್ಲ ಹೋಗಿ ಆಗ್ರೋ ಫಾರೆಸ್ಟ್ ಮಾಡಿ ನೀರಿನ ಮರ ನಡ್ಸಿ, ಈಗ ನೀವು ಒಂದು ಫಾರ್ಮಿಂಗ್ ಮಾಡ್ತಾ ಇದ್ರೆ ಸುತ್ತ ಮರಗಳನ್ನು ನಡೀರಿ ಅಂತ ಹಾಗೆಲ್ಲ ಹೇಳಿ. ಯಾಕೆಂದ್ರೆ ಆ ಮರದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಸೊ ಕಾವೇರಿ ಬೇಸಿನಲ್ಲಿ ಎಷ್ಟು ಫಾರ್ಮರ್ಸ್ ಇದ್ದಾರೆ ಅವರಿಗೆಲ್ಲ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಮತ್ತೆ ಈಶಾ ಫೌಂಡೇಶನ್ ಇಂದ ಎಲ್ಲರಿಗೆ ಸಹ ಕೊಟ್ಟಿದ್ದಾರೆ, ಪ್ಲಾಂಟ್ ಎಲ್ಲ ಕೊಟ್ಟು ಅದು ಒಂದು ಸಕ್ಸಸ್ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಸೇವ್ ಸಾಯಿಲ್. ಹೌದು, ಸೇವ್ ಸಾಯಿಲ್ ಮಾರ್ಚ್ 21ರಿಂದ ಸದ್ಗುರು ಅವರು ಲಂಡನ್ ಇಂದ ಇಂಡಿಯಾವರೆಗೆ ಬೈಕ್ ಸಿಂಗಲ್ ಅವರೊಬ್ಬರೇ ರೈಡ್ ಮಾಡಿ ಬರ್ತಿದ್ದಾರೆ. ಯಾಕೆಂದ್ರೆ ಈಗ ಅವರು ಹೇಳಿದ ಪ್ರಕಾರ, ಅಂದ್ರೆ ವಿಜ್ಞಾನಿಗಳು ಹೇಳ್ತಿದ್ದಾರೆ, ಒಂದು 2045 ಆದ್ಮೇಲೆ ನಮ್ಮ ಸಾಯಿಲ್, ಮಣ್ಣು ಸಾಯ್ತದೆ. ಅಂದ್ರೆ ನಮ್ದು ಏನ್ ಹೇಳ್ತೇವೆ, ಆರ್ಗ್ಯಾನಿಕ್ ಕಂಟೆಂಟ್ ಇರೋದಿಲ್ಲ. ಸೊ ಹಾಗಾಗಿ ಆ ಒಂದು ಅವೇರ್ನೆಸ್ ಎಲ್ಲರಿಗೆ ಬರೋ ಹಾಗೆ ನಾವು ಎಲ್ಲ ಕಡೆ ಪ್ರೆಸೆಂಟೇಷನ್ ಎಲ್ಲ ಮಾಡಿ, ಸ್ಕೂಲು, ಶಾಲೆ ಎಲ್ಲ ಕಡೆ, ಮತ್ತೆ ಬೀಚಲ್ಲಿ ಸಹ ನಾವು ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬೀಚಲ್ಲಿ. ಎಲ್ಲರಿಗೆ ಒಂದು ಅವೇರ್ನೆಸ್, ಅಂದ್ರೆ ಟ್ವೀಟ್ ಮೂಲಕ ನಾವು ಮೀಡಿಯಾದಲ್ಲಿ ಜಾಸ್ತಿ ಟ್ವೀಟ್ ಮಾಡಿದ್ರೆ ಆ ಒಂದು ಪಾಲಿಸಿ, ಮಣ್ಣನ್ನು ಉಳಿಸುವಂತ ಪಾಲಿಸಿಯನ್ನು ನಮ್ಮ ಪ್ರೈಮ್ ಮಿನಿಸ್ಟರಿಗೆ ತಲುಪ ಹಾಗೆ ಈಗ ಅವರು ಓಕೆ ಹೇಳಿದ್ದಾರೆ. ಈಗ ಎಲ್ಲ ಕಡೆ ಸಹ ಪಾಲಿಸಿಯನ್ನು ಇದು ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ. ಹಾಗಾಗಿ ಈಗ ಅವರು ಇನ್ನು 20ಕ್ಕೆ ಮೈಸೂರಿಗೆ ಬರ್ತಾರೆ. ನಾನು ಸಹ ಮೈಸೂರಿಗೆ ಹೋಗ್ತಾ ಇದ್ದೇನೆ ಅವರಿಗೆ ಸಿಗ್ಲಿಕ್ಕೆ. ಹಾಗಾಗಿ ಈ ಒಂದು ಪಾಲಿಸಿ ಈಗ ಇಷ್ಟೇ ಅಲ್ಲ, ಇನ್ನು ಬಂದಾದ್ಮೇಲೆ ಅವ್ರ ಪಾಲಿಸಿ ಇದಾದ್ಮೇಲೆ ನಮ್ಗೆ ಪುನಃ ಎಲ್ಲ ರೈತರ ಹತ್ರ ಹೋಗಿ ಮಾತಾಡುವಂತ ಎಲ್ಲ ಕಾರ್ಯಕ್ರಮ ಇರಬಹುದು. ಮ್ಯಾಮ್, ನೀವು ಒಂದು 20 ವರ್ಷಗಳಿಂದ ಒಂದು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಯೋಗವನ್ನು ಕಲಿಸ್ತಾ ಇದ್ದೀರಾ. ಮೈಸೂರಿನಲ್ಲಿ ಅಂದ್ರೆ ನೀವು ಫಸ್ಟಿಗೆ ಯೋಗ ನಿಮ್ಗೆ ಕಲಿಬೇಕು ಅಂತೇಳಿ ಯಾಕೆ ಅನ್ನಿಸ್ತು? ನೋಡಿ, ನಾನು ಹುಟ್ಟಿ ಬೆಳೆದದ್ದು ಮೈಸೂರಲ್ಲಿ ಮುಂಚೆಯಿಂದ ಸಹ ಯೋಗ ತುಂಬಾ ಫೇಮಸ್. ಅಲ್ಲಿ ಒಂದು ಗಲ್ಲಿಯಲ್ಲಿ ಯೋಗ ಇವರು ಇರ್ತಿದ್ರು, ಗುರುಗಳಿರ್ತಿದ್ರು. ನನಗೆ ಒಂದು 8 ವರ್ಷ ಅನ್ಬೇಕಾದ್ರೆ ನನಗೆ ನೆನ್ಪುಂಟು, ನನ್ನ ತಾಯಿಯವರು ಯೋಗ ಮಾಡ್ಲಿಕ್ಕೆ ಒಂದು ಮನೆಗೆ ಹೋಗ್ತಾ ಇದ್ರು. ನಾವು ಇದರಿಂದ ನಮ್ಗೆ ಅವರು ಒಳಗೆ ಬಿಡ್ತಿರ್ಲಿಲ್ಲ, ನಾವು ಹೊರಗೇನೆ ಇರ್ತಿದ್ವಿ. ಆಗದಿಂದ ನಂಗೆ ಒಂದು ತುಂಬಾ ಇಂಟ್ರೆಸ್ಟ್ ಇತ್ತಿತ್ತು. ಅವರು ಅಲ್ಲಿ ಮಾಡುವ ಆಸನಗಳನ್ನೆಲ್ಲ ನೋಡಿ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೆ. ಮತ್ತೆ ಅವರೊಬ್ರು ಫೇಮಸ್ ಗುರುಗಳ ಇದ್ರು, ಜೋಯಿಸ್ ಹೇಳಿ. ಅವರು ಹೋಗ್ಬೇಕಾದ್ರೆ ನನ್ನ ತಲೆ ಮೇಲೆ ಅವರ ಕೈಯನ್ನು ಇಟ್ಟು ಆಶೀರ್ವಾದ ಮಾಡಿ ಹೋಗ್ತಿದ್ರು. ಆಗದಿಂದ ತುಂಬಾನೇ ಇಂಟ್ರೆಸ್ಟ್ ಇತ್ತು ಯೋಗದಲ್ಲಿ. ಮತ್ತೆ ಶಾಲೆಯಲ್ಲಿ ಆಗ ನಮಗೆ ಯೋಗಕ್ಕೆ ತುಂಬಾ ಇದು ಇರಲಿಲ್ಲ, ಇಂಪಾರ್ಟೆನ್ಸ್ ಇರಲಿಲ್ಲ. ಮತ್ತೆ RSS ಅವ್ರದ್ದು ಏನಾದರೂ ಕ್ಯಾಂಪ್ ಆದರೆ ಅಲ್ಲಿ ಸ್ವಲ್ಪ ಯೋಗ ಎಲ್ಲ ಹೇಳಿ ಕೊಡ್ತಿದ್ರು. ಆಗ ಸಹ ತುಂಬಾ ಇಂಟ್ರೆಸ್ಟ್, ಉಮ್ಮೇದಿತ್ತು. ಆಮೇಲೆ ನನಗೆ 18 ವರ್ಷದಲ್ಲೇ ಮದುವೆ ಆಯಿತು, ಇಲ್ಲಿ ಬಂದೆ.
ಇಲ್ಲಿ ಬಂದ್ರೆ ಸಹ ಅಷ್ಟು ಏನು ಯೋಗದ ಬಗ್ಗೆ ಯಾರಿಗೂ ಸಹ ಅರಿವು ಇರಲಿಲ್ಲ. ಒಂದು MSc ಯೋಗ ಇತ್ತು ಮಣಿಪಾಲದಲ್ಲಿ, ಆದರೆ ಸ್ವಲ್ಪ ಮನೆದು ಕಾರಣದಿಂದ ನನಗೆ ಸಹ ಜಾಯಿನ್ ಆಗ್ಲಿಕ್ಕೆ ಆಗಲಿಲ್ಲ. ಮತ್ತೆ ನನ್ನ ಒಂದು ಕಸಿನ್ ಫ್ರೆಂಡ್ ಅವರು ಅಲ್ಲಿಂದ MSc ಮಾಡಿ ಬಂದರು. ಸೊ ಅವರು ನನಗೆ ಡೀಟೇಲ್ ಆಗಿ ಯೋಗವನ್ನು ಒಂದು 3 ತಿಂಗಳ ಒಳಗೆ ಹೇಳಿಕೊಟ್ರು. ಆಗದಿಂದ ನನಗೆ ಆಗ 26 ವರ್ಷ. ಆಗದಿಂದ ತುಂಬಾನೇ ಒಂದು ಉಮೇದ್ ಆಗ ಮಾಡಬೇಕು. ಆಗ ಹುಡುಕಿಕೊಂಡು ಹೋಗೋದಿತ್ತು, ಎಲ್ಲಿ ಉಂಟು ಯೋಗ ಕ್ಲಾಸ್ ಇಲ್ಲಿ ಹಾಗೆ ಹೇಳಿ. ಮತ್ತೆ ತುಂಬಾ ಕ್ಯಾಂಪ್ಸ್ ಎಲ್ಲ ಆಗ್ತಾ ಇತ್ತು. ಆಗ ತುಂಬಾ ನಮ್ಮನೆ ಕ್ಯಾಂಪ್ಸ್ ಆಗ್ತಿತ್ತು ಯೋಗದ ವಿಷಯದಲ್ಲಿ. ಹಾಗೆ ಅಲ್ಲಿ ಎಲ್ಲ ಹೋಗ್ತಾ ಇದ್ದೆ. ಮತ್ತೆ ರಾಜಾಂಗಣದಲ್ಲಿ ಅಲ್ಲಿ ಯೋಗ ಮಾಡ್ತಿದ್ರು, ಅಲ್ಲಿ ಜಾಯಿನ್ ಆದೆ. ಮತ್ತೆ ಅಖಿಲಕ್ಕ ಹೇಳಿ, ಅಮಿತ್ ಶೆಟ್ಟಿ ಹೇಳಿ ನನ್ನ ಗಂಡನ ಫ್ರೆಂಡ್ ಇದ್ರು. ಅವರು ಇಲ್ಲಿ ಬ್ರಹ್ಮಗಿರಿಯಲ್ಲಿ ಅವರೊಂದು ಯೂನಿಟ್ ಓಪನ್ ಮಾಡಿದ್ರು. ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಯೋಗ ಮಾಡಲಿಕ್ಕೆ. ಮತ್ತೆ ನನ್ನ ಮಗಳು ಒಂದು ಸೆಕೆಂಡ್ PUC ಆದಮೇಲೆ ಅವ್ರು ಪ್ರೊಫೆಷ್ನಲ್ ಕೋರ್ಸಿಗೆ ಹೋದಾದ್ಮೇಲೆ ನಾನು ವ್ಯಾಸ ಯೂನಿವರ್ಸಿಟಿ ಜಿಗಿನಿ ಬ್ಯಾಂಗ್ಳೂರ್ ಅಲ್ಲಿ ಹೋಗಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸನ್ನು ಮಾಡಿದೆ. ಓಕೆ. ಅದು ಮಾಡಿದ್ಮೇಲೆ ಮತ್ತೆ ನಿಲ್ಲಿಸಲಿಲ್ಲ. ಹೌದು. शुभं कुरु त्वं कल्याणम् आरोग्यं धनसम्पदः। ब्रह्मरूपस्त्वं
कुरुध्वं कल्याणम् आरोग्यं धनसम्पदः शुभं कुरुध्वं कल्याणम् आरोग्यं धनसम्पदः ಮೇಡಮ್, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವ ಸಮಯ ಆಯಿತು. ವಿರಾಮದ ನಂತರ ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ವೀಕ್ಷಕರೇ, ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ನೀವೀಗ ನಿಮ್ಮ ಒಂದು ಯೋಗ ಕೇಂದ್ರವನ್ನು ಕಿನ್ನಿಮುಲ್ಕಿಯಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೀರಾ, ಅಂದ್ರೆ ಯೋಗಕ್ಷೇಮ ಅಂತ ಹೇಳಿ. ಅಲ್ಲಿ ನೀವು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ಮಕ್ಕಳಿಗೆ ನ್ಯೂರೋ ಯೋಗ ಅಂತ ಹೇಳಿ ಒಂದು ಕಲಿಸ್ತಾ ಇದ್ರ. ನ್ಯೂರೋ ಯೋಗ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿಸಿ. ನ್ಯೂರೋ ಯೋಗ ನಾನೊಂದು ಆನ್ಲೈನ್ ಆಮಿ ಯೋಗ, ಇವರು ಬಾಂಬೆ ಅವರದ್ದು ಒಂದು ಆನ್ಲೈನ್ ಕೋರ್ಸ್ ಮಾಡಿದೆ. ನ್ಯೂರೋ ಯೋಗ ಏನಂದರೆ ಇದು ನಮ್ಮದು ರೈಟ್ ಆ್ಯಂಡ್ ಲೆಫ್ಟ್ ಹೆಮಿಸ್ಫಿಯರ್ ಬ್ರೈನ್ ಬ್ಯಾಲೆನ್ಸ್ ಮಾಡುವಂಥದ್ದು. ಸಿಂಪಲ್ ಆಗಿ ಹೇಳೋದಾದರೆ, ಈಗ ಹಿರಿಯ ನಾಗರಿಕೆ ನಾವು ಏನು ಹೇಳ್ತೇವೆ, ಅವರಿಗೆ ಈಗ ಡಿಮೆನ್ಷಿಯಾ ಆಗಲಿ ಬರುವಂಥ ರೋಗಗಳಿಗೆ ನಾವು ಅವಾಯ್ಡ್ ಮಾಡ್ಬೋದು. ಪ್ಲಸ್ ನಮ್ಮ ಬ್ರೈನಿಗೆ ಕೊಡುವಂಥ ಎಕ್ಸಸೈಸ್ ನ್ಯೂರೋ ಯೋಗ, ಪ್ಲಸ್ ಮಸಲ್ಸ್ ಹಾಗೂ ಬ್ರೈನ್ ಮತ್ತು ಮಸಲ್ಸ್ ಮಿಕ್ಸ್ ಮಾಡಿ ಮಾಡುವಂಥದ್ದು ಆಸನಗಳು. ಸೊ ನಾನು ಇಲ್ಲಿ ಮಣಿಪಾಲದಲ್ಲಿ ನಮ್ಮ ಫ್ರೆಂಡ್ ಇದೊಂದು ಓಲ್ಡ್ ಏಜ್ ಹೋಮ್ ಉಂಟು, ಅಲ್ಲಿ ಹೋಗಿ ನಾನು ಯೋಗ ಹಿರಿಯ ನಾಗರಿಕೆಗೆ ಅವರದ್ರಲ್ಲಿ ತುಂಬ ಒಂದು ಏನು ಹೇಳ್ತೇವೆ ಹೇಳಿಕೊಟ್ಟಾಗ ಬೇರೆ ಟೈಪ್, ಅಂದರೆ ಫನ್ ಟೈಪ್ ಯೋಗ ಹೇಳ್ಬೋದು ಇದು. ಅವರಿಗೊಂದು ಖುಷಿ ಬೇರೆ, ಮತ್ತೆ ರೆಡಿಯಾಗಿ ಬರ್ತಿದ್ರು, ಆ ಟೈಮಿಗೆ ಬಂದು ಮಾಡ್ತಿದ್ರು. ಮಕ್ಕಳಿಗೆ ಸಹ ಹಾಗೆ, ನಾವು ಸೀರಿಯಸ್ ಆಗಿ ಹೇಳಿಕೊಟ್ರೆ ಅವರು ಮಾಡುವುದಿಲ್ಲ, ಹಾಗಾಗಿ ಅವರಿಗೆ ಸಹ ಹಾಗೆ ಇದು ನ್ಯೂರೋ ಯೋಗ ಕ್ಲಾಪ್ ಮಾಡಿ ಮತ್ತೆ ಸ್ವಲ್ಪ ಕೈದು ಜೆಸ್ಚರ್ ಎಲ್ಲ ಮಾಡಿ ಹಾಗೆಲ್ಲ ಹೇಳಿಕೊಟ್ಟಾಗ ಅವರಿಗೆ ಸಹ ನಾವು ರೆಡಿ ಇದ್ದೇವೆ ಈಗ ಯೋಗ ಮಾಡಲಿಕ್ಕೆ ಹೇಳಿ. ಸೊ ನನ್ನ ಯೋಗಕ್ಷೇಮದಲ್ಲಿ ಬರುವಂಥದ್ದು ಲೇಡೀಸ್ ಜಾಸ್ತಿ, ಮನೆಯಲ್ಲಿರುವಂಥ ಲೇಡೀಸು, ಕೆಲಸದವರು ಇರುವಂಥ ಸಹ ಬರ್ತಾರೆ. ಸೊ ಅವರಿಗೆಲ್ಲ ಒಂಥರ ಈಗ ಯೋಗ ಅಂದರೆ ಆ 1 ಗಂಟೆ ಅವರದ್ದು, ಅವರಿಗೆ ಅವರ ಸೀಮಿತ. ಹಾಗಾಗಿ ತುಂಬಾನೇ ಒಂದು ಖುಷಿ ಆಗ್ತದೆ ಅವರಿಗೆ. ಸೊ ನಾನು ಯೋಗಕ್ಷೇಮದಲ್ಲಿ ಈಗ ತುಂಬಾ ಯೂಟ್ಯೂಬ್ ವಿಡಿಯೋ ಮಾಡಿದ್ದೇನೆ. 5 ವರ್ಷ ಆಯಿತು. ಅದ್ರ ಮುಂಚೆ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಯೋಗ ಹೀಗೆ ಫ್ರೆಂಡ್ಸಿಗೆ ಅಂತ ಹೇಳಿ ಕೊಡ್ತಾ ಇದ್ದೆ. ಆಮೇಲೆ ಇಲ್ಲಿ ಮನೆಯ ಮೇಲೆ ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ನನ್ನದೇ ಆದ ಒಂದು ಹಾಲ್ ಬೇಕು ಹೇಳಿ. ಅದಕ್ಕೆ ಸರಿಯಾಗಿ ನನ್ನ ಗಂಡ ಸಪೋರ್ಟ್ ಮಾಡಿದ್ರು. ಹಾಗೆ ಇಲ್ಲಿ ಯೋಗಕ್ಷೇಮ ಅಂತ ಒಂದು ನನ್ನ ಗಂಡನ ಫ್ರೆಂಡ್ ಆದವರು ಒಂದು ಹೆಸರು ಕೊಟ್ಟರು ಇದಕ್ಕೆ. ಹಾಗಾಗಿ ಈ ಯೋಗಕ್ಷೇಮ ಹೇಳಿದ ಕೂಡಲೇ ಎಲ್ಲರಿಗೆ ಭಾರಿ ಖುಷಿ ಆಗ್ತದೆ, ಆ ಹೆಸರು ಕೇಳುವಾಗಲೇ ಮನಸ್ಸಿಗೆ ಸಂತೋಷ ಆಗ್ತದೆ. ಹೌದು. ಹಾಗೆ ಈಗ ನಮ್ಮದೊಂದು ಯೂಟ್ಯೂಬ್ ಎಲ್ಲ ವಿಡಿಯೋಸ್ ಬೇರೆ ಬೇರೆ ಟೈಪ್. ಫಸ್ಟ್ ನಾವು ಯೋಗ ನೃತ್ಯ ಅಂತ ಮಾಡಿದ್ವಿ, ಮತ್ತೆ ನಾವು ಬೀಚಿಗೆ ಹೋಗಿ ಯೋಗ ಮಾಡುವಂಥದ್ದು, ಪಾರ್ಟ್ನರ್ ಯೋಗ, ಚೇರ್ ಯೋಗ, ಹೀಗೆ ಹಲವಾರು ತರ ಯೋಗವನ್ನು, ಮತ್ತೆ ಮಂಡಲ ಯೋಗ ಹೇಳಿ ನಾವು ಮಾಡಿದ್ವಿ, ರಂಗೋಲಿ ಹಾಕಿ ಅದ್ರ ಸುತ್ತ ಯೋಗ ಮಾಡುವಂಥದ್ದು. ಹಾಗೆ ನಾವು ಒಂದು ಬೇರೆ ಬೇರೆ ತರ ಯೋಗದ ಒಂದು ವಿಡಿಯೋವನ್ನು ನಾವು ಶೂಟ್ ಮಾಡಿ, ಅಂದ್ರೆ ಯೋಗದಲ್ಲಿ ಈಗ ಹೊಸತನವನ್ನು ನೀವು ತಂದಿದ್ದೀರಾ, ಅಂದ್ರೆ ಅದು ಖುಷಿಯಾಗಿ ಮಾಡುವಂತದ್ದು. ಹೌದು. ಅಂದ್ರೆ ಈಗ ನೀವು ಯೋಗ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ.
ಈಗ ನಿಮ್ಮ ಹತ್ರ ಬರುವ ಹೆಂಗಸರು ಅಥವಾ ಯಾರು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಇದ್ದು ಯೋಗದಿಂದ ಗುಣ ಆದದ್ದು ಅಂತ ಹೇಳ್ಕೊಂಡು, ಅಥವಾ ನನ್ಗೆ ಈ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಇದೆ, ಇದನ್ನು ಯಾವ ರೀತಿಯ ಯೋಗದಿಂದ ನಾವು ಗುಣಪಡಿಸ್ಕೊಳ್ಬಹುದು ಅಂತ ಹೇಳಿ ನಿಮ್ಮ ಹತ್ರ ಬಂದವರು ಇದ್ದಾರೆ, ಅಥವಾ ಅದರಿಂದ ಕ್ಯೂರ್ ಆದವರು ಇದ್ದಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಈಗ ನನ್ನ ಹತ್ರ ಬರೋರು ಜಾಸ್ತಿ ಲೇಡೀಸ್. ಅವರು ಬಂದು ಹೇಳೋದು ನಂಗೆ ಸಪುರ ಆಗ್ಬೇಕು, ಮೇನ್ ಬರೋದು ಅದಕ್ಕೆ ಇದಾಗಬೇಕು. ನಾನು ಮತ್ತೆ ಒಂದೇ ಹೇಳ್ತಿದ್ದೆ, ಯೋಗದಲ್ಲಿ ನೀವು ಸಪುರ ಆಗೋದಿಲ್ಲ, ಆದರೆ ಬಾಡಿ ಟೋನ್ ಆಗ್ತದೆ. ನಿಮಗೆ ಯಾವುದೇ ಥರ ಒಂದು ಪೇಯ್ನ್ ಆಗಲಿ, ಮತ್ತೆ ಬರೋರು ಮಂಡಿ ನೋವಿನವರು. ಸೊ ಅವರಿಗೆ ಸ್ವಲ್ಪ ಎಲ್ಲ ಬೇಕಾದದ್ದೇ ಆಸನಗಳನ್ನೆಲ್ಲ ಮಾಡಿ ಸರಿ ಮಾಡಿದ್ದು ಸಹ ಉಂಟು. ಮತ್ತೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂಥ ಸಮಸ್ಯೆಯವರು ತುಂಬ ನನ್ನ ಹತ್ರ ಬಂದಿದ್ದಾರೆ. ಮಾನಸಿಕ ಹೌದು, ಜಾಸ್ತಿಯಾಗಿ ಮಾನಸಿಕ ಸಮಸ್ಯೆ. ಆ ಮಾನಸಿಕ ಸಮಸ್ಯೆ ನಮ್ಗೆ ದೇಹಕ್ಕೆ ಸಹ ತೊಂದರೆ ಕೊಡ್ತದೆ. ಸೊ ಹಾಗಾಗಿ ಮೆಡಿಟೇಷನ್ ಆಗ್ಲಿ, ಪ್ರಾಣಾಯಾಮ ಮಾಡೋದ್ರಿಂದ ಆ ಒಂದು ಮಾನಸಿಕ ಸಮಸ್ಯೆ ಉಂಟಲ್ಲ, ಅದು ಅವರಿಗೆ ಹೋದದ್ದು ಗೊತ್ತಾಗುದಿಲ್ಲ. ಹಾಗೆ ದೇಹ ಸಹ ಫಿಟ್ ಅಂಡ್ ಫೈನ್ ಆಗಿರ್ತದೆ. ಸೊ ಸ್ಲೋಲಿ ನಾನು ಅವರಿಗೆ ಮೆಡಿಟೇಷನ್ ಆಗಲಿ, ಆ ಒಂದು ಈಗ ಒಂದು ಆಸನದಲ್ಲಿ ಅವ್ರು ಬರಬೇಕಾದ್ರೆ ವೆರಿ ಸ್ಲೋಲಿ ಪಾಯಿಂಟ್ ಬೈ ಪಾಯಿಂಟ್, ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ತಕೊಂಡು ಹೋಗ್ತೇನೆ. ಒಂದು ಯೋಗಕ್ಕೆ ನೀವು ಡೈಲಿ ಬಂದರೆ ಮಾತ್ರ ಅದರದ್ದು ಬೆನಿಫಿಟ್ ಸಿಗ್ತದೆ. ನೀವು ವಾರಕ್ಕೆ 1 ದಿನ 2 ದಿನ ಬಂದರೆ ನಿಮಗೆ ಅದರಲ್ಲಿ ಯಾವ ಥರ ಸಹ ಬೆನಿಫಿಟ್ ಇರುವುದಿಲ್ಲ. ಪ್ಲಸ್ ನಾನು ಏನು ಮಾಡ್ತೇನೆ, ಒಬ್ಬರು ಈಗ ದೇಹ ತೂಕವನ್ನು ಕಡಿಮೆ ಮಾಡಬೇಕಂತ ಬಂದರೆ ಅವರಿಗೆ ಸ್ವಲ್ಪ ನಾನು ಡಯಟ್ ಫಾಲೋ ಮಾಡಿ ಅಂತ ಹೇಳ್ತೇನೆ. ಸಾತ್ವಿಕ ಆಹಾರವನ್ನೇ ತಗೊಳ್ಳಿ. ಸೊ ಯೋಗದಲ್ಲಿ ನಮಗೆ 3 ತರಹದ ಆಹಾರ ಇದೆ. ಸಾತ್ವಿಕ ಅಂದರೆ ನಾವು ರಾ ಫುಡ್ ಏನು ಹೇಳ್ತೇವೆ, ಸಲಾಡ್ ಆಗಲಿ, ಹಣ್ಣು ಹಂಪಲು ಇಂಥದ್ದು. ನೆಕ್ಸ್ಟ್ ಬರೋದು ರಜಸಿಕ ಅಂದರೆ ಒಂದು ತುಂಬ ಮಸಾಲೆ ಇದ್ದದ್ದು, ಎಣ್ಣೆದು. ತಮಸಿಕ ಅಂದರೆ ನಿಮಗೆ ಕಂಪ್ಲೀಟ್ ಲೇಸಿ ಮಾಡ್ತದೆ. ಅದು ಎಲ್ಲ ಫಾಸ್ಟ್ ಫುಡ್ ಆಗಲಿ, ಫ್ರಿಜ್ಜಲ್ಲಿ ಇರುವಂಥ ಫುಡ್ಡು. ಸೊ ಯೋಗಕ್ಕೆ ಬರೋಬೇಕಾದ್ರೆ ನಾನು ಅವರಿಗೆ ಫಸ್ಟೇ ಹೇಳ್ತೇನೆ, ನೀವು ಇಂಥ ಫುಡ್ಡು ತಗೊಳ್ಳಿ, ನಿಮಗೆ ನಮ್ಮ ದೇಹಕ್ಕೆ ಅದು ಹೊಂದು ಹೋಗುವಂಥ ಸಾತ್ವಿಕ ಆಹಾರ. ಸೊ ಹಾಗಾಗಿ ಸ್ವಲ್ಪ ಜನದ ತೂಕ ಕಡಿಮೆ ಆಗಿದ್ದು ಸಹ ಉಂಟು. ಮತ್ತೆ ಯೋಗದಲ್ಲಿ ಸ್ವಲ್ಪ ನಿಯಮ ನಾವು ಹೇಳಬೇಕಂದ್ರೆ, ಈಗ ಬೆಳಗ್ಗೆ ನಾವು ಮಾಡುವಂಥ ಯೋಗ, ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥ ಯೋಗ, ಅದರದ್ದು ಬೆನಿಫಿಟ್ ಜಾಸ್ತಿ ಉಂಟು. ಅದೇ ನಾನು ನಿಮ್ಗೀಗ ಮುಂದಿನ ಕ್ವಶನ್ ಕೇಳಬೇಕು ಅಂತಿದ್ದೆ. ಅಂದ್ರೆ ಯೋಗವನ್ನು ಯಾವಾಗ ನಾವು ಮಾಡಬೇಕು, ಅಥವಾ ಕೆಲವರು ಯೋಗ ಫುಡ್ ತಕೊಂಡ್ಮೇಲೆ ಮಾಡ್ತಾರೆ, ಅಥವಾ ಸಂಜೆ ಮೇಲೆ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಹೇಳಿ. ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ಉತ್ತಮನ ಅಥವಾ ಸಂಜೆ ಮಾಡಿದ್ರೆ ಉತ್ತಮನ? ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಯೋಗ ಮಾಡೋದ್ರಿಂದ ಅದರದ್ದು ಒಂದು ಬೆನಿಫಿಟ್ ಬೇರೆನೆ ನಿಮಗೆ. ಈಗ ನೀವು ಬೆಳಗ್ಗೆ ಒಂದು 5 ಗಂಟೆಗೆ ಯೋಗ ಮಾಡಿದ್ರೆ ಬಾಡಿ ಸ್ಟಿಫ್ ಇರ್ತದೆ. ಆಗ ನೀವು ಮನಸ್ಸಲ್ಲಿ ನೀವು ಇದು ಮಾಡಿ ಬಾಡಿ ಆಗ ಫುಲ್ಲಿ ನಿಮ್ಮ ಮನಸ್ಸನ್ನು ಕೇಳ್ತದೆ. ಹಾಗಾಗಿ ಬೆಳಗ್ಗೆ ಮಾಡೋದ್ರಿಂದ, ಹೊಟ್ಟೆ ಖಾಲಿ ಇದ್ದದ್ರಿಂದ ಆಸನ ಮಾಡಲಿಕ್ಕೆ ತುಂಬ ಉಪಯೋಗ ಆಗ್ತದೆ. ಪ್ಲಸ್ ಪ್ರಾಣಾಯಾಮ ಮಾಡಲಿಕ್ಕೆ ಹೊಟ್ಟೆ ಖಾಲಿ ಎಷ್ಟು ಒಳ್ಳೆ ಪ್ರಾಣಾಯಾಮಕ್ಕೆ ಅಷ್ಟು ಒಳ್ಳೆಯದು. ಸೊ ನೆಕ್ಸ್ಟ್ ಬರ್ತದೆ ಈಗ 10 ಗಂಟೆ ಬ್ಯಾಚಿನವರು. ಸೊ ಅವರಿಗೆ ನಾನು ಹೇಳ್ತೇನೆ 7:15ಗೆ ನೀವು ತಿಂಡಿ ತಿನ್ನಿ. ಸೊ ಅಂದರೆ 2 ಗಂಟೆ ಆದರೂ ನಮಗೆ ಗ್ಯಾಪ್ ಬೇಕು ತಿಂಡಿ ತಿಂದರೆ. ಪ್ಲಸ್ ಊಟ ಮಾಡಿದರೆ 4 ಗಂಟೆ ಗ್ಯಾಪ್ ಬೇಕು. ಹಾಗಾಗಿ ನಂದು ಬ್ಯಾಚಿಗೆ ಬೆಳಗ್ಗೆ, ಮತ್ತೆ 10 ಗಂಟೆಗೆ, ಮತ್ತೆ 5:15ಗೆ ಹಾಗೆ. ಸೊ ಸೂರ್ಯ ಹುಟ್ಟುವ ಮುಂಚೆ ಒಂದು ಯೋಗ ಸ್ಟಾರ್ಟ್ ಮಾಡಿದ್ರೆ, ನೀವು ಸೂರ್ಯ ಅಸ್ತ ಒಳಗೆ ನಾವು ಯೋಗವನ್ನು ಆಸನ ನಾವು ಏನ್ ಮಾಡ್ತೇವೆ ಅದನ್ನು ಅಲ್ಲಿಯೇ ನಿಲ್ಲಿಸಬೇಕು. ರಾತ್ರಿ ಆದ್ಮೇಲೆ ಮಾಡಬಾರ್ದು. ಹೌದು. ಇನ್ನು ಈ ಶಾಲೆಗಳಲ್ಲಿ ಇತ್ತೀಚೆಗೆ ಒಂದು ಯೋಗದ ಒಂದು ಪೀರಿಯಡ್ ಅನ್ನ ಇಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಕ್ಕಳಿಗೆ ಅದರ ಒಂದು ಏನ್ ಹೇಳ್ತಾರೆ ಬೆನಿಫಿಟ್ ಆಗ್ಬೇಕು ಅಂತ ಹೇಳಿ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮುಂಚೆಯಿಂದ ಸಹ ನಮ್ಗೆ ಇತ್ತು ಯೋಗ ಕ್ಲಾಸ್ ಹೇಳಿ ಶಾಲೆಯಲ್ಲಿ, ಅದು ವಾರಕ್ಕೆ 1 ದಿನ. ಆದ್ರೆ ಈಗ ಆಯುಷ್ ಮಿನಿಸ್ಟ್ರಿ ಅವರು ಹೇಳ್ತಿದ್ದಾರೆ, ಇನ್ನು ಒಂದು
ಈಗ ನಮ್ದು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಹೇಗೆ ಉಂಟು ಹಾಗೆ ಯೋಗದ ಸಹ ಬರ್ತದೆ ಹೇಳಿ. ಹಾಗೆ ಬಂದ್ರೆ ಮಕ್ಕಳಿಗೆ ಭಾರಿ ಒಳ್ಳೇದು. ಯಾಕಂದ್ರೆ ನಾವು ಕಂಪ್ಲೀಟ್ ಥಿಯರಿ ಆಗ್ಲಿ ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ರೆ ಅವರಿಗೆ ಅದು ಆಗ ಸರಿ ಒಂದು ಹೀಗೆ ಮಾಡಿದ್ರೆ ನಮ್ಗೆ ಹೀಗೆ ಆಗ್ತದೆ. ಹಾಗೆ ಈಗ ನಾನು ಮಕ್ಕಳಿಗೆ ಹೇಳಿಕೊಡ್ಬೇಕಾದ್ರೆ ಅವರಿಗೆ ಗಮ್ಮತ್ತಲ್ಲೇ ಹೇಳಿಕೊಡ್ತಾ ಇದ್ದೆ, ಅವರಿಗೆ ಸೀರಿಯಸ್ ಆಗಿ ಹೇಳಿಕೊಡ್ತಾ ಇರ್ಲಿಲ್ಲ. ಅದು ಅವರಿಗೆ ಭಾರಿ ಖುಷಿ ಆಗ್ತಿತ್ತು. ಸ್ವಲ್ಪ ಮಕ್ಕಳು ಬಂದು ಹೇಳ್ತಿದ್ರು, ನನಗೆ ಅವರಿಗೇನೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ನನಗೆ ಕಾಲು ನೋವಿತ್ತು, ಈಗ ನೀವು ಯೋಗ ಆದ್ಮೇಲೆ ಹೋಯ್ತು ಹೇಳಿ. ಅಂದ್ರೆ ಅವರದೊಂದು ಅದು ಥಿಂಕಿಂಗ್ ಹಾಗೆ. ಮಾತ್ರ ಒಂದು ಏನಂದ್ರೆ ಏಕಾಗ್ರತೆ ಭಾರಿ ಒಳ್ಳೇದು ಬರ್ತದೆ ಮಕ್ಕಳಿಗೆ ಯೋಗ ಹೇಳಿಕೊಟ್ರೆ. ಮಕ್ಕಳಿಗೆ ಮೇನ್ ಬೇಕು ಏಕಾಗ್ರತೆ. ಈಗ ಹೌದು, ಕಾಂಪಿಟೇಷನ್ ತುಂಬಾ ಇದೆ, ಓದ್ಲಿಕ್ಕೆ ಮಕ್ಕಳು ಕೇಳ್ತಾ ಇದೆ. ಈಗ ಮೊಬೈಲ್ ಇದರಿಂದಾಗಿ ಎಲ್ಲರಲ್ಲಿ ಅವರ ಮನಸ್ಸು ತಳಮಳಗೊಳ್ತಾ ಇರ್ತದೆ, ಅಥವಾ ಬೇರೆ ಕಡೆ ಒಂದು ಫ್ಲಿಕರಿಂಗ್ ಮೈಂಡ್ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ. ಸೊ ಯೋಗದಿಂದ ಮನಸ್ಸನ್ನು ಸ್ಥಿರವಾಗಿ ಓದಿನಲ್ಲಿ ಸಹ ಅದನ್ನು ತೋರಿಸಬಹುದು. ಹೌದು, ಖಂಡಿತ ಖಂಡಿತ. ಸ್ಥಿರ ಮನಸ್ಸು ತುಂಬಾನೇ ಒಳ್ಳೇದು. ಮತ್ತೆ ಈಗಿನ ಮಕ್ಕಳು ನಾನು ಜಾಸ್ತಿ ನೋಡಿದಾಗ ಬಾಯಿಂದ ಉಸಿರಾಡ್ತಾರೆ. ಅಂದ್ರೆ ಅವರಿಗೆ ಅದು ಒಬ್ರೊಬ್ರದ್ದು ದೇಹ ತುಂಬಾನೇ ಹೌದು, ಬಾಯಿಂದ ಉಸಿರಾಡ್ತಾರೆ. ಅವರಿಗೆ ನಾನು ತುಂಬಾನೇ ಸರಿ ಮಾಡಿಸಿದ್ದೇನೆ, ಪ್ರಾಣಾಯಾಮ ಮಾಡಿಸಿ ಮೂಗಿನಿಂದ ಉಸಿರಾಡಿ. ಇದು ಮೇನ್ ನಾವು ಕೊಡುವಂತ ಒಂದು ಬೇಸಿಕ್ ಹೇಳ್ಬೋದು ಯೋಗದಲ್ಲಿ. ಸೊ ಮಕ್ಕಳಿಗೆ ಹೀಗೆ ನಾವು ಸಣ್ಣ ಪ್ರಾಯದಿಂದನೇ ನಾವು ಅವರಿಗೆ ಹೇಳಿಕೊಡ್ತಾ ಹೋದ್ರೆ ನಮ್ದು ಒಂದು ಹಿಂದೂ ಒಂದು ಕಲ್ಚರ್ ಏನ್ ಹೇಳ್ತೇವೆ ಅದು ಅವರು ಉಳಿಸ್ಕೋತಾರೆ. ಉಳಿಸಿ ಬೆಳೆಸಬೇಕು ಅಂತ. ಇನ್ನು ಈ ಯೋಗ ಮಾಡೋದ್ರಿಂದಾಗಿ ನಮ್ಮ ಒಂದು ಸೌಂದರ್ಯ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ, ಅಥವಾ ಒಂದು ನಮ್ಮ ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಯೋಗ ಮಾಡಿದ್ರೆ ನಿಮ್ಮ ಆಯುಷ್ಯ ಗೊತ್ತಾಗೋದಿಲ್ಲ ಹೇಳ್ತಾರೆ. ಇದರಲ್ಲಿ ಮೇನ್ ಬೆನಿಫಿಟ್ ಏನಂದ್ರೆ ಸೌಂದರ್ಯ ನಾವು ಇದು ಹೇಳೋದಾದ್ರೆ, ಈಗ ನಾವು ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಆಕ್ಚುಲಿ ಅದು ನಮ್ಮ ಸ್ಕಿನ್ನಿಗೆ ಒಂದು ರಿಜುವಿನೇಷನ್ ಕೊಡ್ತದೆ. ಪ್ರಾಣಾಯಾಮ ಹೌದು, ಬ್ಲಡ್ ಸರ್ಕ್ಯುಲೇಷನ್ ಆಗಲಿ, ನರ್ವ್ ಸರ್ಕ್ಯುಲೇಷನ್ ಆಗಲಿ. ಆ ಒಂದು ಆಸನ ಮಾಡಬೇಕಾದ್ರೆ ನಾವು ತಲೆ ಹೇಗೆ ಇಟ್ಕೋತೇವೆ, ನಾವು ಕಣ್ಣಿದ್ದು ದೃಷ್ಟಿ ಎಲ್ಲಿ ಉಂಟು, ಕೈಯಲ್ಲಿ ಉಂಟು, ಇದೆಲ್ಲ ಕರೆಕ್ಟಾಗಿ ಅಲೈನ್ಮೆಂಟ್ ಆಗಿ ನಾವು ಮಾಡಿದರೆ ಅದು ನಮಗೆ ಸ್ಕಿನ್ ಆಗಲಿ ಕಣ್ಣಾಗಲಿ ಎಲ್ಲದಕ್ಕೆ ಸಹ ಒಂದು ಒಳ್ಳೆಯ ಬೆನಿಫಿಟ್ ಕೊಡ್ತದೆ ಯೋಗದಲ್ಲಿ. ಸೊ ಹಾಗಾಗಿ ಯೋಗ ಮಾಡೋರದ್ದು ಮುಖ ಯಾವಾಗಲೂ ಅಂದ್ರೆ ಹೊಳಿತಾ ಇರ್ತದೆ. ಅಂದ್ರೆ ನೀವು ಅದು ಸಾಧನೆ, ಇದು ನೀವು ಒಂದು ದಿನ ಮಾಡೋದಲ್ಲ, ಡೈಲಿ ಮಾಡುವಂಥದ್ದು. ಈಗ ನೀವು ಡೈಲಿ ಕೂತ್ಕೊಂಡು ಒಂದು ಪ್ರಾಣಾಯಾಮ ಒಂದು 5 ನಿಮಿಷ ಮಾಡಿದ್ರೆ ಅದರಲ್ಲಿ ಒಂದು ಬೆನಿಫಿಟ್, ನಿಮ್ಮ ಮನಸ್ಸು ತುಂಬಾ ಹಗುರ ಆಗ್ತದೆ. ಯಾವುದೇ ತರದ ಒಂದು ಟೆನ್ಷನ್ ಇದ್ರೆ ಸಹ ನೀವು ಅದು ತಕೊಳ್ಳೋದಿಲ್ಲ, ಅದಕ್ಕೊಂದು ನಿಮ್ಗೆ ದಾರಿ ಸಿಗ್ತದೆ ಹೋಗ್ಲಿಕ್ಕೆ. ಆ ಒಂದು ಬೆನಿಫಿಟ್ ಈ ಯೋಗದಲ್ಲಿ ಇದೆ. ಅಂದ್ರೆ ನೀವು ಹೇಳುದು ಪ್ರತಿಯೊಂದು ಆಸನಗಳನ್ನು ನಾವು ಮಾಡ್ಬೇಕಂತ ಇಲ್ಲ, ಅಂದ್ರೆ ನಮ್ಮ ಬಾಡಿ ಯಾವುದು ಬೇಕು ಹೌದು ಅದನ್ನು ಮಾತ್ರ ಮಾಡಿದ್ರೆ ಸಾಕು. ಬಟ್ ದಿನಾಲು ಮಾಡ್ಬೇಕು ಅಂತ ಹೇಳ್ತೀರಿ. ಅಂದ್ರೆ ಒಂದ್ಸಲ ಕಲ್ತು ನಂಗೆ ಬರತ್ತೆ ಅಂತ ಹೇಳ್ಕೊಂಡು ಬಿಡಬಾರ್ದು. ಇಲ್ಲ, ಈಗ ಸೂರ್ಯ ನಮಸ್ಕಾರ ನಾನು ಮಕ್ಕಳಿಗೆ ಸಹ ಹಾಗೆ ಹೇಳ್ತೇನೆ, ನೀವು ಬೇರೆ ಆಸನ ಮಾಡಿಲ್ಲದಿದ್ರೆ ಸಹ ಪರವಾಗಿಲ್ಲ, ಸೂರ್ಯ ನಮಸ್ಕಾರ ಮಾಡಿ. ಒಂದು 6 ಸೂರ್ಯ ನಮಸ್ಕಾರ ಮಾಡಿದ್ರೆ ಬಾಡಿಗೆ ಸಹ ಒಂದು ಆಯಾಸ ಸಿಗ್ತದೆ. ಉಸಿರಾಟದಿಂದ ಮಾಡಿ, ಅದರಲ್ಲಿ ಸಹ ತುಂಬಾ ಇದುಂಟು, ಸ್ಟೆಪ್ಸ್ ಉಂಟು ಸೂರ್ಯ ನಮಸ್ಕಾರದಲ್ಲಿ. ಉಸಿರಾಟ ತಗೊಳ್ಬೇಕು, ಉಸಿರಾಟ ಇಟ್ಕೋಬೇಕು. ಹಾಗೆ ದೃಷ್ಟಿ ಎಲ್ಲಿ ಹೋಗ್ತದೆ ಅದೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಅದರಲ್ಲಿ ಒಂದು ಉಲ್ಲಾಸವೇ ಬೇರೆ. ಹೌದು. ಹಾಗೆ ಈ ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಹೇಳ್ತಾರೆ. ಈ ನಮ್ಮ ಭಾರತದಲ್ಲಿ ಆಗ್ಬೋದು ಅಥವಾ ಶಾಲೆಗಳಲ್ಲಿ ಅಥವಾ ಎಲ್ಲ ಕಡೆಯಲ್ಲಿ ಯಾವ ರೀತಿಯಾಗಿ ಒಂದು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನನಗೆ ಗೊತ್ತಿರೋ ಪ್ರಕಾರ ಜೂನ್ 21 ಸಾಧಾರಣ ಎಲ್ಲ ಇನ್ಸ್ಟಿಟ್ಯೂಟ್ ಆಗಲಿ, ಆಫೀಸ್ ಆಗಲಿ, ಸ್ಕೂಲ್ ಆಗಲಿ ಎಲ್ಲರೂ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಒಂದು 4 ಆಸನ ಹೇಳಿಕೊಟ್ಟು ಅದರದ್ದು ಅವೇರ್ನೆಸ್, ಅರಿವು, ಯೋಗ ಮಾಡೋದ್ರಿಂದ ಏನೇನಾಗ್ತದೆ ಅದೆಲ್ಲ ಅವರು ಮಕ್ಕಳ ಹತ್ರ ಮಾಡಿಸ್ತಾರೆ, ಆಗಲಿ ಆಫೀಸರ್ಸ್ ಆಗಲಿ ಎಲ್ಲರೂ ಮಾಡ್ತಾರೆ. ಅದರದ್ದು ಬೆನಿಫಿಟ್ ಅವರಿಗೆ ಗೊತ್ತಾಗ್ತದೆ. ಯೋಗ ಮಾಡಿದರೆ ಸ್ವಲ್ಪ ಮಂದಿ ಜೂನ್ 21ರಿಂದ ಡೈಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾವಿನ್ನು ಯೋಗ ಮಾಡ್ತೇವೆ, ಈ ಒಂದು ಅವರಿಗೊಂದು ಏನು ಹೇಳ್ತೇವೆ ಮೂರ್ತ ಸಿಕ್ಕಿದ ಹಾಗೆ.
ಸೊ ಇಲ್ಲಿ ನಮ್ಮ ಉಡುಪಿಯಲ್ಲಿ ರಾಜಾಂಗಣದಲ್ಲಿ ದೊಡ್ಡ ರೀತಿಯಲ್ಲಿ ಯೋಗ ಅಭ್ಯಾಸ ಇದು ಎಲ್ಲ ಸಂಸ್ಥೆಗಳಿಗೆ ಒಟ್ಟು ಮಾಡಿ ಒಂದು ಯೋಗ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ತಿದ್ದಾರೆ. ಅಂದ್ರೆ ಯೋಗ ಡೇ ದಿನ ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳು ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಾಗುವುದು ಯೋಗವನ್ನು ಒಂದು 10 ನಿಮಿಷನ ಅರ್ಧ ಗಂಟೆನ ಒಂದು ಅಭ್ಯಾಸ ಮಾಡ್ತಾರೆ. ಅಂದ್ರೆ ಅದನ್ನು ಎಲ್ಲ ವಿಶ್ವದ ಪ್ರತಿಯೊಂದು ದೇಶಗಳಲ್ಲಿ, ವಿಶ್ವದ ಎಲ್ಲೆಡೆಗಳಲ್ಲೂ ಸಹ ಇದನ್ನು ಮಾಡ್ತಾರೆ. ಒಂದೇ ಒಂದು ಸಮಯದಲ್ಲಿ, ಒಂದೇ ಸಮಯದಲ್ಲಿ ಪ್ರತಿಯೊಂದು ಕಡೆಯಲ್ಲಿ ನಡೀತದೆ ಅಂತ ಹೇಳಿ. ಒಂದೇ ಸಮಯ ಅಲ್ಲ, ಬೇರೆ ಬೇರೆ ಸಮಯದಲ್ಲಿ ಮಾಡ್ತಾರೆ. ಹೌದು, ಹೌದು. ಅಂದ್ರೆ ಯೋಗದಿಂದ ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ನಮ್ಮ ನರೇಂದ್ರ ಮಾನ್ಯ ಪ್ರಧಾನಮಂತ್ರಿಯವರು ವಿಶ್ವಕ್ಕೆ ನಮ್ಮ ಯೋಗವನ್ನು ಪಸರಿಸಿದ್ರಿಂದಾಗಿ, ನಮ್ಮ ಯೋಗದ ಒಂದು ಸೊಗಡನ್ನು ಪಸರಿಸಿದ್ರಿಂದಾಗಿ ಎಲ್ಲರಿಗೂ ಅದರ ಬೆನಿಫಿಟ್ ಆಗ್ಬೇಕು ಅಂತ ಹೇಳಿ ಅವರ ಆ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡೆ ಇದನ್ನು ಮಾಡಿದ್ದಾರೆ. ಓಕೆ, ಹಾಗೆ ಈ ಒಂದು ಯೋಗ ಡೇಯ ಒಂದು ಏನು ಈಗ ಹೇಳ್ತಾ ಇದ್ದೇವೆ ಅದು ಎಲ್ಲರಲ್ಲೂ ತಲುಪಿದೆಯಾ? ಅಂದ್ರೆ ಇದರ ಉದ್ದೇಶ ಏನು? ಆಲ್ಮೋಸ್ಟ್ ಎಲ್ರಿಗೂ ಅದರ ಒಂದು ಅನುಭವ ಆಗಿದೆಯಾ? ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ? ಇದ್ರ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಬಯಸ್ತೀರಾ? ಇದು ಸಾಧಾರಣ 2015 ಇಂದ ಯೋಗ ಡೇ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಎಲ್ಲ ಕಡೆ ಈಗ ನಾವು ಹೇಳೋದಾದ್ರೆ ಯೂತ್ ಏನಿದ್ದಾರೆ ಅವರು ಯೋಗ ಎಲ್ಲ ಅಷ್ಟು ಬಿಲೀವ್ ಮಾಡ್ತಾ ಇರಲಿಲ್ಲ. ಸೊ ಈ ಒಂದು ಯೋಗ ಡೇ ಇಂದ ಅವರು ಮುಂದೆ ಬಂದಿದ್ದಾರೆ ಯೋಗ ಮಾಡ್ಲಿಕ್ಕೆ. ತುಂಬಾ ಕಡೆ ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಇದೆ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಹೊರಗೆ ಎಲ್ಲ ಯೋಗ ಡೇ ಅಂದ ಕೂಡಲೇ ಎಲ್ಲರೂ ಆ ದಿನ ರಜೆ ಹಾಕಿ ಯೋಗ ಮಾಡುವಂತ ಆ ಒಂದು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಹೌದು. ಹಾಗೆ ನೀವು ಹೇಳಿದ್ರಿ ಕಿನ್ನಿಗೋಳಿಯ ಒಂದು ಗುರುಜಿಯ ಅವರ ಇದರಿಂದ ನಿಮ್ಗೆ ಒಂದು ಬ್ರಹ್ಮ ವಿದ್ಯೆಯು ಪ್ರಾಪ್ತಿ ಆಗಿದೆ ಅಂತ ಹೇಳ್ತೀರಾ. ಬ್ರಹ್ಮ ವಿದ್ಯೆ ಅಂದ್ರೆ ಏನು? ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಏನಾದ್ರು ಇದೆಯಾ? ಅದರ ಬಗ್ಗೆ ಹೌದು, ಬ್ರಹ್ಮ ವಿದ್ಯೆ ನಮ್ಮ ಗುರುಗಳಾದ ಶ್ರೀ ದೇವಬಾಬಾ ಅವರು ನಮ್ಮನ್ನು ಕೊಟ್ಟದ್ದು. ಬ್ರಹ್ಮ ವಿದ್ಯೆಯಲ್ಲಿ ನಾವು ಸೈಲೆನ್ಸ್ ಅಲ್ಲಿ ಇರ್ತೇವೆ. ಆ ಒಂದು ಸೈಲೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಆ ಒಂದು ನಮ್ಮ ಮನಸ್ಸಾಗ್ಲಿ ಕಂಪ್ಲೀಟ್ಲಿ ಬೇರೆ ಥಿಂಕಿಂಗ್ ಹೋಗ್ತದೆ. ಅಂದ್ರೆ ನಮ್ಮ ಒಳಗೆ ನಾವು ನಮ್ಮ ಆತ್ಮ ಏನು, ಸೊ ಕಂಪ್ಲೀಟ್ಲಿ ಯೋಗ ನಾವು ಏನು ಹೇಳ್ತೇವೆ ಜೋಡಿಸುವಂಥದ್ದು. ಹಾಗೆ ಮನಸ್ಸು, ಶರೀರ, ಬ್ರೀತಿಂಗ್, ಹಾಗೆ ಶಕ್ತಿ ಎಲ್ಲ ಸೇರಿ. ಸೊ ನನಗೆ ನಿಜ ಅಂದರೆ ಬ್ರಹ್ಮವಿದ್ಯೆ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನನ್ನ ಒಂದು ಅನಿಸಿಕೆ ಏನಂದರೆ ಅದು ಮಾಡಿದ ಮೇಲೆ ಒಂದು ಜ್ಞಾನ ಒಂದು ಹೇಳ್ತೇವಲ್ಲ ಅದು ಜಾಸ್ತಿ ಆಗ್ತದೆ ನಮಗೆ. ಒಂದು ಯಾವುದೇ ಥರ ಒಂದು ಸ್ಟ್ರೆಸ್ ಬರುವುದಿಲ್ಲ, ಒಂದು ದಾರಿ ಸಿಗ್ತದೆ. ನಾವೀಗ ಸ್ವ ಇಚ್ಛೆಯಿಂದ ನಾವು ಏನು ಬೇಯಿಸ್ತೇವೆ, ಡಿಸೈರ್ ಮಾಡ್ತೇವೆ, ಅದು ನಮಗೆ ಲಾಭವಾಗ್ತದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇದು ಒಂದು ಬ್ರಹ್ಮವಿದ್ಯೆ ಸಿಕ್ಕಿದ ಮೇಲೆ. ಮತ್ತೆ ಉಸಿರಾಟದಲ್ಲಿ ತುಂಬ ಕಂಟ್ರೋಲ್ ಸಿಗ್ತದೆ. ಉಸಿರಾಟ ನಿಮಗೆ ಒಂದೊಂದ್ಸತಿ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಅಷ್ಟು ಒಂದು ಕಂಟ್ರೋಲ್ ನಮ್ಮ ದೇಹದಲ್ಲಿ ಬರ್ತದೆ. ಹೌದು. ಯೋಗದಲ್ಲಿ ನೀವು ಒಂದು 20 ವರ್ಷಗಳಿಂದ ಒಂದು ಯೋಗವನ್ನು ಕಲಿಸ್ತಾ ಇದ್ದೀರಾ, ಮಾಡಿಸ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಗೆ ಇದರಲ್ಲಿ ಇನ್ಯಾವುದೇ ಒಂದು ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿದೆಯಾ? ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಏನಾದರೂ ನಿಮ್ಮ ಇಚ್ಛೆ ಇದೆಯಾ? ಯಾವ ಮಟ್ಟಕ್ಕೆ? ಅಂದ್ರೆ ಈಗ ನಿಮ್ಮ ಒಂದು ಕೇಂದ್ರ ಇದೆ, ಇದನ್ನು ಉಡುಪಿಯಾದ್ಯಂತ ಪಸರಿಸಬೇಕು ಅಂತ ಹೇಳಿದ್ದೀರಾ, ಅಥವಾ ಅದರಲ್ಲಿ ಏನಾದರೂ ಇನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ದೀರಾ? ಹೌದು. ನನಗೆ ಬರುವಂತ ಮಹಿಳೆಯರಿಗೆ ನಾನು ಎಲ್ಲರಿಗೆ ಸಹ ನೀವು ಯೋಗ ಕಲಿತು ಬೇರೆ ಇನ್ನು ಬರುವ ಪೀಳಿಗೆಗಳಿಗೆಲ್ಲ ಹೇಳಿಕೊಡಿ ಅಂತ ನಾನು ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ನನ್ನದೊಂದು ಇಚ್ಛೆ ಅಂದರೆ ಡಿಸೇಬಲ್ಡ್ ಮಕ್ಕಳು, ಅವರಿಗೆ ಸ್ವಲ್ಪ ನ್ಯೂರೋಯೋಗ ತುಂಬ ಬೆನಿಫಿಟ್ ಉಂಟು ಅವರಿಗೆ. ಅಂಥ ಮಕ್ಕಳಿಗೆ ಸ್ವಲ್ಪ ಆದರೂ ನನ್ನ ಕೈಯಿಂದ ಏನಾದರೂ ಸಾಧ್ಯ ಆಗ್ತದ ಅಂತ ನಾನು ಟ್ರೈ ಮಾಡ್ತಾ ಇದ್ದೇನೆ. ಒಂದು ಪಾಯಿಂಟ್ ಅದು. ಎರಡನೇದು, ಈಗ ಓಲ್ಡ್ ಏಜ್ ಹೋಮ್, ಎಷ್ಟು ಓಲ್ಡ್ ಏಜ್ ಹೋಮ್ ಉಂಟು, ಅವರಿಗೆಲ್ಲ ನಾವು ಯೋಗ ಅಂತ ಅಲ್ಲ, ನಾವು ಹೋಗಿ ಒಂದು ಸಹಾಯ ಅಂದ್ರೆ ನಾವು ಹಣ ಎಲ್ಲ ಕೊಟ್ಟಲ್ಲ, ಒಂದು ಯೋಗದಲ್ಲೇ ನಾವು ಈಗ ಸಿಂಪಲ್ ಆಗಿ ಒಂದು ಚೇರಲ್ಲಿ ಮಾಡುವಂತ ಯೋಗ, ಪ್ರಾಣಾಯಾಮ ಆಗ್ಲಿ, ಅದೆಲ್ಲ ಅವರಿಗೆ ಒಂದು ಸಿಕ್ಕಿದ್ರೆ ಅವರು ಡೈಲಿ ಮಾಡಿದ್ರೆ ಅವರ ಆರೋಗ್ಯ ಆದ್ರೂ ಸ್ವಲ್ಪ ಒಳ್ಳೇದಾಗ್ತದಲ್ಲ. ಹಾಗೆ ಇದು ನನ್ನ ಒಂದು ಲಿಸ್ಟ್ ಅಲ್ಲಿ ಉಂಟು. ನಾನು ಒಂದೊಂದೇ ಸ್ಟೆಪ್ ಹೋಗ್ತಾ ಇದ್ದೇನೆ ಮುಂದೆ.
ನಿಮಗೆ ಈ ಯೋಗದಲ್ಲಿ ನೀವು ಎಣಿಸಿದ ಕಾರ್ಯಗಳು ಪ್ರತಿಯೊಂದು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂತು. ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಈ ಯೋಗದ ಬಗ್ಗೆ, ಯೋಗದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯೋಗದಿಂದ ನಾವು ಯಾವ ರೀತಿಯಾದ ಯೋಗವನ್ನು ನಾವು ಮಾಡಬಹುದು, ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ವಾ, ಅಮಿತಾ ಭಟ್ ಅವರು ಯೋಗದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವತ್ತಿನ ಈ ಆರೋಗ್ಯ ವಾಹಿನಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯವಾಯಿತು. ನಮಸ್ಕಾರ.